ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವು 10th ಸ್ಟ್ಯಾಂಡರ್ಡಿಂದು ಸೋಷಲ್ ಟೆಕ್ಸ್ಟ್ ಬುಕ್ಕಿಂದು ಚಾಪ್ಟರ್ 1 ಹಿಸ್ಟ್ರಿದು ಮುಗಿಸ್ಕೊಂಡಿದ್ದೀವಿ, ಹಾಗೂ ಚಾಪ್ಟರ್ 1 ಜಾಗ್ರಫಿದು ಕೂಡ ಮುಗಿಸ್ಕೊಂಡಿದ್ದೀವಿ. ಈ ವಿಡಿಯೋಲಿ ನಾವು ಚಾಪ್ಟರ್ 2 ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದು ಹಿಸ್ಟ್ರಿ ಪಾರ್ಟು, ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ಏನಾಗಿತ್ತು ಲಾಸ್ಟ್ ಚಾಪ್ಟ್ರಲ್ಲಿ ನಾವೇನು ನೋಡ್ಕೊಂಡಿದ್ವಿ? ನಾವು ಲಾಸ್ಟ್ ಚಾಪ್ಟ್ರಲ್ಲಿ ನೋಡ್ಕೊಂಡಿರೋದು 2 ಇಂಪಾರ್ಟೆಂಟ್ ಬ್ಯಾಟಲ್ ಯಾವುದಾದ್ರು ಅಂತಂದರೆ ಬ್ಯಾಟಲ್ ಆಫ್ ಪ್ಲಾಸಿ ಒಂದು, ಹಾಗೂ ಬ್ಯಾಟಲ್ ಆಫ್ ಬಕ್ಸರ್ ಒಂದು. ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸರ್. ಸೊ ಎರಡು ಬ್ಯಾಟಲಿಂದ ಏನು ಗೊತ್ತಾಗೋಯಿತು ಅಂತಂದರೆ, ಬ್ರಿಟಿಷ್ ಅವರು ಇಂಡಿಯಾದಲ್ಲಿ ರೂಲು ಕಂಟಿನ್ಯೂ ಮಾಡ್ಕೊತಾರೆ, ಪೊಲಿಟಿಕಲ್ ರೂಲು ಎಸ್ಟಾಬ್ಲಿಷ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋಯಿತು. ಸೊ ಪೊಲಿಟಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗೋಯಿತು. ಬಟ್ ಇವಾಗವರೆಗೂ ಏನಾಗಿತ್ತು ಅಂತಂದರೆ, ಈ ಥರ ನಾವು ಎಕ್ಸಾಂಪಲ್ ಇಂಡಿಯಾನ ನಾವು ತೊಗೊಂಡ್ರೆ, ಸೊ ಈ ರೀಜನಲ್ಲಿ ಅವರು ಡಾಮಿನೆಂಟ್ ಆಗಿದ್ದರು, ಹಾಗೂ ಇಲ್ಲಿ ಮುಂಬೈ ರೀಜನ್ವರೆಗೂ ಇಲ್ಲಿ ಅವರು ಡಾಮಿನೆಂಟ್ ಆಗಿದ್ದರು. ಬಟ್ ಇನ್ನು ಎಷ್ಟು ಪಾರ್ಟ್ ಇದೆ ಇಂಡಿಯಾದಲ್ಲಿ ಡಾಮಿನೆನ್ಸ್ ತೋರಿಸೋದಕ್ಕೋಸ್ಕರ. ಸೊ ಎಕ್ಸಾಂಪಲ್ ನಾವಿಲ್ಲಿ ನೋಡಬೇಕು ಅಂತಂದರೆ, ಇಲ್ಲಿ ಪಂಜಾಬ್ ರೀಜನ್ ಆಗಿತ್ತು, ಹಾಗೂ ಇಲ್ಲಿ ಕಂಪ್ಲೀಟ್ಲಿ ಸೌತ್ ಇಂಡಿಯಾ ಇನ್ನು ಅವರು ಅಕ್ವೈರ್ ಮಾಡ್ಕೊಳ್ಳೋಕ್ಕಿತ್ತು. ಸೊ ಇದನ್ನು ಯಾವ್ಯಾವ ಥರ ಅಕ್ವೈರ್ ಮಾಡಿಕೊಂಡ್ರು ಅದನ್ನು ನಾವು ನೆಕ್ಸ್ಟು ನೋಡ್ತಾ ಹೋಗೋಣ. ಮೇಜರ್ ಪವರ್ಸ್ ಇದ್ದಿದ್ದು ಈ ಸೌತಲ್ಲಿ ಅಂತಂದರೆ, ಇಲ್ಲಿ ಬಂದ್ಬಿಟ್ಟು ಮರಾಠಾಸು ಹಾಗೂ ಮೈಸೂರು ಎರಡು ಮೇಜರ್ ಪವರ್ ಇತ್ತು. ಹಾಗೂ ಪಂಜಾಬ್ ರೀಜನಲ್ಲಿ ರಂಜಿತ್ ಸಿಂಗ್, ಅಲ್ಲಿ ಸಿಖ್ ಅವರು ಮೇಜರ್ ಪವರ್ ಆಗಿದ್ದರು. ಸೊ ಟೋಟಲಾಗಿ ನಾವು ಮೈಸೂರವ್ರ ಬಗ್ಗೆ ನೋಡ್ಕೋಬೇಕು ಅಂತಂದರೆ ಅದನ್ನು ಚಾಪ್ಟರ್ 4ಅಲ್ಲಿ ನೋಡ್ಕೊಳ್ಳೋಣ ಅದನ್ನು. ಸೊ ಇದು ಚಾಪ್ಟರ್ 2 ಅಲ್ವಾ, ಚಾಪ್ಟರ್ 4ಅಲ್ಲಿ ಅದ್ರ ಬಗ್ಗೆ ನೋಡ್ಕೊಳ್ಳೋಣ. ಸೊ ಈ ಚಾಪ್ಟ್ರಲ್ಲಿ ನಾವು ಮಿಕ್ಕಿದ್ನೆಲ್ಲದು ನೋಡ್ಕೊಂಡಿರೋಣ. ಸೊ ಇದರಲ್ಲೂ ಕೂಡ ಫಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಅದರ ಬಗ್ಗೆನೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸರ್ ಆದಮೇಲೆ ಅವ್ರದ್ದು ಕಂಪ್ಲೀಟ್ ಪೊಲಿಟಿಕಲ್ ಕಂಟ್ರೋಲು ಸ್ಟಾರ್ಟ್ ಆಗಿತ್ತು. ಬಟ್ ಅದು ರೆಸ್ಟ್ರಿಕ್ಟ್ ಎಲ್ಲಾಗಿತ್ತು ಅಂತಂದರೆ, ಬರೀ ಬೆಂಗಾಲು ಮತ್ತು ಬಾಂಬೆ ರೀಜನಲ್ಲಿ ಅಷ್ಟೇ ರೆಸ್ಟ್ರಿಕ್ಟ್ ಆಗಿತ್ತು. ಅದೇ ನಾವು ಸೌತಲ್ಲಿ ನೋಡ್ಕೋಬೇಕು ಅಂತಂದರೆ, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನು ಮೈಸೂರು ರೀಜನಲ್ಲಿ, ಹಾಗೂ ಪೇಶ್ವಾಸ್ ಮರಾಠಾಸು ಇವರು ತುಂಬಾ ಜಾಸ್ತಿ ಸ್ಟ್ರಾಂಗ್ ಆಗಿದ್ದರು ಸೌತಲ್ಲಿ. ಅದೇ ನಾವು ನಾರ್ತಲ್ಲಿ ಸಿಖ್ ರೀಜನಲ್ಲಿ ನೋಡ್ಕೋಬೇಕು, ನಾರ್ತ್ ವೆಸ್ಟ್ ರೀಜನ್ ಸಿಖ್ ರೀಜನಲ್ಲಿ ನೋಡ್ಕೋಬೇಕು ಅಂತಂದರೆ, ಅಲ್ಲಿ ರಾಜ ರಂಜಿತ್ ಸಿಂಗ್ ಇವರು ತುಂಬ ಜಾಸ್ತಿ ಅಲ್ಲಿ ಸ್ಟ್ರಾಂಗ್ ಆಗಿದ್ದರು. ಅವರು ಒಂದು ಆರ್ಮಿನೂ ಕೂಡ ಅವರು ಕಟ್ಕೊಂಡ್ಬಿಟ್ಟಿದ್ರು. ಸೊ ಓವರಾಲ್ ಆಗಿ ಎಲ್ಲ ಕಡೆನೂ ಕೂಡ ಅವರು ಎಸ್ಟಾಬ್ಲಿಷ್ಮೆಂಟು ಎಲ್ಲ ಕಡೆನೂ ಕೂಡ ಅವ್ರದ್ದೇ ರೂಲ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದರೆ, ಅದಕ್ಕೆ ಬೇರೆ ಬೇರೆ ಥರದ್ದು ಪಾಲಿಸೀಸು ಸ್ಟ್ರಾಟಜೀಸು ತರಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಅದರಲ್ಲಿ ಬರುವಂಥದ್ದು 2 ಇಂಪಾರ್ಟೆಂಟ್ ಪಾಲಿಸಿ ಯಾವುದು ಅಂತಂದರೆ, ನಮಗೆ ಒಂದು ಬಂದ್ಬಿಟ್ಟು ಸಬ್ಸಿಡಿಯರಿ ಅಲಯನ್ಸು ಇದೊಂದು, ಹಾಗೂ ಇನ್ನೊಂದು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್. ಸೊ ಡಾಕ್ಟ್ರಿನ್ ಆಫ್ ಲ್ಯಾಬ್ಸು ಮತ್ತು ಸಬ್ಸಿಡರಿ ಅಲಯನ್ಸು ಈ ಥರದ ಪಾಲಿಸೀಸ್ನ ತೊಗೊಂಬಂದ್ಬಿಟ್ಟು ಏನು ಮಾಡಿದ್ರು ಅಂತಂದರೆ, ಅವರು ವಾರ್ನ ಸ್ಟಾರ್ಟ್ ಮಾಡಿಕೊಂಡ್ರು. ಎಕ್ಸಾಂಪಲ್ ನಾವು ಇಲ್ಲಿ ನೋಡ್ಕೋಬೇಕು ಅಂತಂದರೆ, ಇಲ್ಲಿ ಆಂಗ್ಲೋ ಮರಾಠ ವಾರು 3 ಆಂಗ್ಲೋ ಮರಾಠ ವಾರ್ ಮಾಡಿಬಿಟ್ಟು ಇವರು ಮರಾಠಾಸ್ ರೀಜನ್ನ ಅಕ್ವೈರ್ ಮಾಡಿಕೊಂಡ್ರು. ಹಾಗೂ ನಾವು ನೋಡ್ಕೋಬೇಕು ಅಂತಂದರೆ 4 ಆಂಗ್ಲೋ ಮೈಸೂರು ವಾರ್ ಮುಗಿಸ್ಕೊಂಡವರು ಮೈಸೂರನ್ನ ಅಕ್ವೈರ್ ಮಾಡ್ಕೊಂಡಿದ್ರು. ಹಾಗೂ ನಾವು ನೆಕ್ಸ್ಟ್ ನೋಡ್ಕೋಬೇಕು ಅಂತಂದರೆ 2 ಆಂಗ್ಲೋ ಸಿಖ್ ವಾರ್ ನಡೆಸಿ ಈ ರೀಜನ್ನು ಕೂಡ ಅಕ್ವೈರ್ ಮಾಡಿಕೊಂಡ್ರು. ಸೊ ಕಂಪ್ಲೀಟಾಗಿ ಯಾವ ಥರ ಬ್ರಿಟಿಷ್ ರೂಲು ಬೆಂಗಾಳು ಮತ್ತು ಇಲ್ಲಿ ಬಾಂಬೆ ರೀಜನಲ್ಲಿ ಉಳ್ಕೊಂಡಿದ್ದು ಕಂಪ್ಲೀಟ್ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗೋದು ಯಾವ ಥರ ಸ್ಪ್ರೆಡ್ ಆಯಿತು ಅಂತಲೇ ನಾವು ಅದನ್ನು ನೋಡ್ಕೊಳ್ಳೋದು ಈ ಚಾಪ್ಟ್ರಲ್ಲಿ. ಅದಕ್ಕೆ ಇದನ್ನು ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದರೆ ಸ್ಟಾರ್ಟ್ ಆಗಿದೆ ಇವಾಗಲೇ ಎಸ್ಟಾಬ್ಲಿಷ್ಮೆಂಟು, ನೆಕ್ಸ್ಟ್ ಈಗ ಏನು ಮಾಡ್ತಾರೆ, ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಈಗ ನಾವು ಮರಾಠ ವಾರ್ಸ್ನ ನೋಡ್ಕೋಬೇಕು ಅಂತಂದರೆ, ನಮಗೆ ಸ್ಕೂಲ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋವಂಥದ್ದು ಅಷ್ಟೊಂದು ಕಂಪ್ಲೀಟಾಗಿ ನಮಗೆ ಸಾಕಾಗಿರಲ್ಲ. ಸೊ ಅದಕ್ಕೆ ಕಂಪ್ಲೀಟ್ ಬ್ಯಾಕ್ಗ್ರೌಂಡಿಂದ ನಾವು ತಿಳ್ಕೊಳ್ಳೋಣ. ಸೊ ಎಲ್ಲದೂ ಕೂಡ ಗೊತ್ತಾಗುತ್ತೆ. ಸೊ ಮರಾಠ ವಾರ್ಸ್ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಮರಾಠಾಸ್ ಅಂತಂದರೆ ಯಾರು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ ಫಸ್ಟು. ಸೊ ಮರಾಠಾಸಲ್ಲಿ ನೋಡಿ 5 ಪಾರ್ಟ್ಸ್ ಇತ್ತು, ಅಥವಾ 5 ರೀಜನ್ಸ್ ಇತ್ತು. ಸೊ ಈ ರೀಜನ್ಸು ಕೆಲವೊಂದು ಸರಿ ನಮಗೆ ಮ್ಯಾಚ್ ದ ಫಾಲೋಯಿಂಗಲ್ಲಿ ಕೇಳ್ತಾರೆ. ಫಸ್ಟ್ ಬಂದ್ಬಿಟ್ಟು ಗೈಕ್ವಾಡ್ ಅವರಿದ್ದರು. ಸೊ ಗೈಕ್ವಾಡ್ ಅವರು ಯಾವ ರೀಜನಲ್ಲಿದ್ದರು ಅಂತಂದರೆ ಬರೋಡಾ. ಸೊ ಗೈಕ್ವಾಡ್ ಅವರು ಬರೋಡಾ ರೀಜನು. ಅದಾದಮೇಲೆ ಭೋಸ್ಲೆ ಅವರಿದ್ದರು. ಸೊ ಭೋಸ್ಲೆ ಇವರು ನಾಗ್ಪುರ್ ರೀಜನ್, ಆಯಿತಾ, ನಾಗ್ಪುರ್ ರೀಜನ್. ಸೊ ಭೋಸ್ಲೆ ಆಫ್ ನಾಗ್ಪುರ್, ಆಯಿತಾ. ಅದಾದಮೇಲೆ ನಾವು ಹೋಲ್ಕರ್ ಅವರಿದ್ದರು, ಹೋಲ್ಕರ್ ಆಫ್ ಇಂದೋರ್ ರೀಜನಲ್ಲಿ ಹೋಲ್ಕರ್ ಇದ್ದರು. ಫೋರ್ತ್ ಒನ್ ಬಂದ್ಬಿಟ್ಟು ನಮಗೆ ಸಿಂಧಿಯಾಸ್ ಇದ್ದರು, ಇವರು ಗ್ವಾಲಿಯರ್ ಅವರು, ಸಿಂಧಿಯಾಸ್ ಆಫ್ ಗ್ವಾಲಿಯರು. ಲಾಸ್ಟ್ ಬಂದ್ಬಿಟ್ಟು ಪೇಶ್ವಾ ಆಫ್ ಪುಣೆ. ಸೊ ಈಗ 5 ಪಾರ್ಟ್ಸ್ ಇದ್ದಾರೆ ಮರಾಠಾಸಲ್ಲಿ. ಯಾರ್ಯಾರು ಅಂತಂದರೆ ಗೈಕ್ವಾಡು,
ಬರೋಡಾ ರೀಜನು, ಭೋಸ್ಲೆ ನಾಗ್ಪುರ್ ರೀಜನು, ಹೋಲ್ಕರು ಇಂದೋರು, ಸಿಂಧಿಯಾಜು ಗ್ವಾಲಿಯರು, ಪೇಶ್ವಾ ಪುಣೆ ರೀಜನು. ಆಯಿತಾ. ಸೊ ಪೇಶ್ವಾ ಏನು ಹೋಲ್ಡ್ ಇತ್ತಲ್ಲ, ಇದು ತುಂಬಾ ಸ್ಟ್ರಾಂಗ್ ಇರುವಂಥ ಹೋಲ್ಡ್ ಇತ್ತು. ಪೇಶ್ವಾ ತುಂಬ ಸ್ಟ್ರಾಂಗ್ ಇರುವಂಥ ಹೋಲ್ಡ್ ಇತ್ತು. ಸೊ ನಾವೀಗ ಫಸ್ಟು ಪೇಶ್ವಾ ಸ್ಟ್ರಕ್ಚರ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ, ಯಾವಾಗಿಂದ ಯಾವಾಗವರೆಗೂ. ಫಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಬಾಲಾಜಿ ವಿಶ್ವನಾಥ್ ಇದ್ದರು. ಬಾಲಾಜಿ ವಿಶ್ವನಾಥ್ ಇವರು 1713 ಹಿಡಿದ್ಬಿಟ್ಟು 1720ವರೆಗೂ ಇವರು ರೂಲ್ ಮಾಡ್ಕೊಂಡಿದ್ರು. ಇವ್ರಿಗೆ ಮಗ ಇದ್ದರು, ಅವ್ರು ಬಂದ್ಬಿಟ್ಟು ನಮಗೆ ಬಾಜಿರಾವ್ ಒನ್. ಇವರು 1720ಇಂದ 1740ವರೆಗೂ ರೂಲ್ ಮಾಡ್ಕೊಂಡಿದ್ರು. ಸೊ ಇವರು ಬಾಜಿರಾವ್ ಒನ್ ಇದ್ರಲ್ಲ, ಈ ಟೈಮಲ್ಲಿ ಮರಾಠ ರೂಲು ಎಲ್ಲದಕ್ಕಿಂತ ಟಾಪಲ್ಲಿತ್ತು. ಸೊ ಬಾಜಿರಾವ್ ಒನ್ ಅವ್ರಿಗೆ ಇಬ್ಬರು ಮಕ್ಕಳು. ಸೊ ಯಾರ್ಯಾರಿಬ್ಬರು ಮಕ್ಕಳು, ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ರಘುನಾಥ್ ರಾವ್ ಹಾಗೂ ಬಾಲಾಜಿ ಬಾಜಿರಾವ್. ಆಯಿತಾ. ಸೊ ಬಾಲಾಜಿ ಬಾಜಿರಾವ್ಗೆ ಇನ್ನೊಂದು ಹೆಸರು ಏನು ಅಂತಂದರೆ ನಾನಾ ಸಾಹೇಬ್ ಅಂತ ನಿಮ್ಗೇನಾದ್ರು ಕೇಳಿದ್ರೆ ಅದು ಆನ್ಸರ್ ಬಂದ್ಬಿಟ್ಟು ಬಾಲಾಜಿ ಬಾಜಿರಾವ್ ಅಂತ. ಸೊ ಈ ಟೈಮಲ್ಲಿ ಪೇಶ್ವಾ ಆಗಿದ್ದಿತ್ತು ಅಂತಂದರೆ ಬಾಜಿರಾವ್ ಒನ್ ಆದಮೇಲೆ ಪೇಶ್ವಾ ಆಗಿದ್ದಿದ್ದು ಬಾಲಾಜಿ ಬಾಜಿರಾವ್ ಅಥವಾ ನಾನಾ ಸಾಹೇಬ್. ಆಯಿತಾ. ಸೊ ಆ ಟೈಮಲ್ಲಿ ರಘುನಾಥ್ ರಾವ್ ಅವರು ಪೇಶ್ವಾ ಆಗಿರಲಿಲ್ಲ, ಅವ್ರಿಗದು ಇಷ್ಟನೂ ಕೂಡ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಕಾನ್ಫ್ಲಿಕ್ಟು ಕೂಡ ಸ್ಟಾರ್ಟ್ ಆಗುತ್ತೆ. ನೋಡ್ಕೊಳ್ಳೋಣ ಯಾವ ಥರ ಅಂತ. ಫಸ್ಟು ಸ್ಟ್ರಕ್ಚರ್ ನೋಡ್ಕೊಳ್ಳೋಣ ನಾವು ಯಾವ ಥರ ನಡೀತಾ ಇರತ್ತೆ ಅಂತ. ಸೊ ಈಗ ಬಾಲಾಜಿ ಬಾಜಿರಾವ್ ಅವ್ರಿಗೆ ಇಬ್ಬರು ಮಕ್ಕಳು. ಇಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಮಾಧವ್ ರಾವ್ ಮತ್ತು ನಾರಾಯಣ್ ರಾವ್. ಮತ್ತು ನಾರಾಯಣ್ ರಾವ್. ಸೊ ಮಾಧವ್ ರಾವ್ ಇದ್ದಾರೆ ನೋಡಿ, ತುಂಬಾ ಜಾಸ್ತಿ ಸ್ಟ್ರಾಂಗ್ ಇರೋವಂಥ ರೂಲರ್ಸು. ಸೊ ನಾವು ಇದನ್ನು ಮೈಸೂರು ಬಗ್ಗೆ ಡಿಸ್ಕಸ್ ಮಾಡ್ತಿರೋಂಥ ಟೈಮಲ್ಲಿ ನೋಡ್ಕೊಳ್ಳೋಣ. ಸೊ ಈ 5ರಲ್ಲಿ ಮಾಧವ್ ರಾವ್ನ ಸೋಲ್ಸೋಕ್ಕೆ ಆಗ್ತಾ ಇರಲಿಲ್ಲ. ಆಯಿತಾ. ಅದಾದಮೇಲೆ ಇನ್ನೊಬ್ಬರು ಬಂದ್ಬಿಟ್ಟು ನಾರಾಯಣ್ ರಾವ್. ಸೊ ಈಗ ಬಾಲಾಜಿ ಬಾಜಿರಾವ್ ಆದಮೇಲೆ ಇವರು ಪೇಶ್ವಾ ಆಗಿದ್ರಲ್ಲ. ಸೊ ಇಲ್ಲಿ ಚಿಕ್ಕದಾಗಿ ಬೇರೆ ಕಲರಿಂದ ಬರೆದಿರ್ತೀನಿ. ಸೊ ಇಲ್ಲಿ ಇವರು ಪೇಶ್ವಾ ಆದರು, ಪಿ ಅಂತ ಬರೆದಿರ್ತೀನಿ. ಸೊ ಪೇಶ್ವಾ ಆದಮೇಲೆ ಇವರು ಪೇಶ್ವಾ ಆದರು. ಸೊ ಇಲ್ಲಿ ಬಾಲಾಜಿ ಬಾಜಿರಾವ್ ಆದಮೇಲೆ ಪೇಶ್ವಾ ಆಗಿದ್ದಿತ್ತು ನಮಗೆ ಮಾಧವ್ ರಾವ್. ಆಯ್ತಲ್ಲ. ಸೊ ಈ ಸ್ಟ್ರಕ್ಚರ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ನಾನು. ಸೊ ಇಲ್ಲಿವರೆಗೂ ಇವಾಗ ಏನಾಯಿತು ಅಂತಂದರೆ ಮಾಧವ್ ರಾವ್ ಅವರ ರೂಲ್ ಆದಮೇಲೆ ನಾರಾಯಣ್ ರಾವ್ ಅವ್ರನ್ನ ಪೇಶ್ವಾ ಮಾಡಿದ್ರು ನೋಡಿ. ಬಾಲಾಜಿ ಬಾಜಿರಾವ್ ಆದಮೇಲೆ ಬಂದಿದ್ದು ಮಾಧವ್ ರಾವ್. ಬಟ್ ಮಾಧವ್ ರಾವ್ ಅವರ ರೂಲ್ ಆದಮೇಲೆ ನೆಕ್ಸ್ಟ್ ಪೇಶ್ವಾ ಯಾರನ್ನ ಮಾಡಿದ್ರು ಅಂತಂದರೆ ನೆಕ್ಸ್ಟ್ ಪೇಶ್ವಾ ಮಾಡಿದ್ದು ನಾರಾಯಣ್ ರಾವ್ ಅವ್ರನ್ನ. ಬಟ್ ಇವಾಗವರೆಗೂ ಪೇಶ್ವಾ ಯಾರಾಗಿಲ್ಲ, ರಘುನಾಥ್ ರಾವ್ ಇನ್ನೂ ಪೇಶ್ವಾ ಆಗಿಲ್ಲ ಅಲ್ವಾ. ಸೊ ಅದಕ್ಕೆ ಮಾಧವ್ ರಾವ್ ಆದಮೇಲೆ ರಘುನಾಥ್ ರಾವ್ ಅವರು ಪೇಶ್ವಾ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಅಂದ್ಕೊಂಡಿದ್ರು. ಬಟ್ ಏನಾಯಿತು ಅಂತಂದರೆ ಅವರು ಪೇಶ್ವಾ ನಾರಾಯಣ್ ರಾವ್ ಅವ್ರನ್ನ ಮಾಡಿಬಿಟ್ರು. ಇದು ರಘುನಾಥ್ ರಾವ್ ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಯಾಕಂತಂದರೆ ಅವ್ರು ವೇಟ್ ಮಾಡ್ತಾಯಿದ್ರು ಇನ್ನು ಪೇಶ್ವಾ ಆಗೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾರಾಯಣ್ ರಾವ್ ಅವ್ರನ್ನ ಏನು ಮಾಡಿದ್ರು ಅಂತಂದರೆ ರಘುನಾಥ್ ರಾವ್ ಅವರು ನಾರಾಯಣ್ ರಾವ್ ಅವ್ರನ್ನ ಸಾಯಿಸ್ಬಿಟ್ರು. ಸೊ ರಘುನಾಥ್ ರಾವ್ ಇಲ್ಲಿ ಇದರಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ಟಿರಿ. ರಘುನಾಥ್ ರಾವ್ ಕಿಲ್ಡ್ ಯಾರು, ನಾರಾಯಣ್ ರಾವ್. ಸೊ ಅದಕ್ಕೆ ಇನ್ಸ್ಟೆಡ್ ಆಫ್ ರಘುನಾಥ್ ರಾವ್, ಸೊ ನಾರಾಯಣ್ ರಾವ್ ಅವ್ರನ್ನ ಯಾಕೆ ಸಾಯಿಸಿದ್ದು, ಯಾಕಂತಂದರೆ ಇವರು ಪೇಶ್ವಾ ಆಗಿರಬೇಕಾಗಿತ್ತು ಅಂತ. ಯಾಕಂತಂದರೆ ನಾರಾಯಣ್ ರಾವ್ ಅವ್ರನ್ನ ಪೇಶ್ವಾ ಮಾಡಿಬಿಟ್ಟಿದ್ರು. ನಾರಾಯಣ್ ರಾವ್ ಅವ್ರನ್ನ ಪೇಶ್ವಾ ಮಾಡಿಬಿಟ್ರು, ನಾನು ಪೇಶ್ವಾ ಆಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು ರಘುನಾಥ್ ರಾವ್ ಏನು ಮಾಡಿದ್ರು, ನಾರಾಯಣ್ ರಾವ್ ಅವ್ರನ್ನ ಸಾಯಿಸ್ಬಿಟ್ರು. ಆ ಟೈಮಲ್ಲಿ ರಘುನಾಥ್ ರಾವ್ ಅವ್ರಿಗೆ ಪೇಶ್ವಾ ಮಾಡಬೇಕಾಗಿತ್ತು. ಬಟ್ ರಘುನಾಥ್ ರಾವ್ ಅವ್ರ ಬದಲಾಗಿ ಏನು ಮಾಡಿದರು ಅಂತಂದರೆ ನಾರಾಯಣ್ ರಾವ್ಗೆ ಮೈನರ್ ಸನ್ ಇದ್ದ, ಅಂತಂದರೆ ಮಗ ಇದ್ದ, ಚಿಕ್ಕವನಿದ್ದ. ಸೊ ಮೈನರ್ ಸನ್ ಚಿಕ್ಕವನಿದ್ದ. ಸೊ ಮೈನರ್ ಸನ್. ಸೊ ಇವ್ರೇನು ಮಾಡಿದ್ರು ಅಂತಂದರೆ ಮೈನರ್ ಸನ್ನು ಅವ್ರನ್ನ ಪೇಶ್ವಾ ಮಾಡಿಬಿಟ್ಟಿತ್ತು. ಸೊ ಇವ್ರನ್ನ ಪೇಶ್ವಾ ಮಾಡಿ ಏನು ಮಾಡಿದರು ಅಂತಂದರೆ ಇಲ್ಲಿ ಒಬ್ಬರು ಪೇಶ್ವಾನ ನಾನಾ ಫಡ್ನವೀಸ್ ಅಂತ ಇನ್ನೊಬ್ಬರು ಇದ್ದರು. ಅವರು ಅಲ್ಲಿ ರೂಲರ್ನ ನೋಡ್ಕೊತಾ ಇದ್ರು. ಸೊ ಅವ್ರು ಏನು ಮಾಡ್ತಿದ್ರು ಅಂತಂದರೆ ರೂಲಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ರೂಲ್ಡ್ ಬೈ ನಾನಾ ಫಡ್ನವೀಸ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ, ಕನ್ಫ್ಯೂಸ್ ಹೋಗ್ಬಿಡಿ. ಸೊ ಫಡ್ನವೀಸು ಅದನ್ನು ನೋಡ್ಕೊತಾ ಇದ್ರು. ಅದಕ್ಕೋಸ್ಕರ ಈ ಥರ ಒಂದು ಸ್ಟ್ರಕ್ಚರಲ್ಲಿ ಮಾಡ್ಕೊಂಡ್ಬಿಟ್ಟಿತ್ತು. ಸೊ ಆ್ಯಸ್ ಮೈನರ್ ವಾಸ್ ಮೇಡ್ ಪೇಶ್ವಾ, ರಘುನಾಥ್ ರಾವ್ ಲೆಫ್ಟ್ ಪುಣೆ ಇನ್ ಸರ್ಚ್ ಆಫ್ ಹೆಲ್ಪ್. ಏನಾಯಿತು, ರಘುನಾಥ್ ರಾವ್ ಅವರು ನಾರಾಯಣ್ ರಾವ್ ಅವ್ರನ್ನ ಸಾಯಿಸಿದ್ರು. ಆದರೆ ರಘುನಾಥ್ ರಾವ್ ಅವ್ರನ್ನ ಪೇಶ್ವಾ ಮಾಡಿರಲಿಲ್ಲ. ನಾರಾಯಣ್ ರಾವ್ ಅವ್ರಿಗೆ ಒಬ್ಬ ಮಗ ಇದ್ದ, ಮಗನ್ನ ಪೇಶ್ವಾ ಮಾಡಿಬಿಟ್ರು. ಬಟ್ ಮಗ ಮೈನರ್ ಆಗಿರೋದ್ರಿಂದ ನಾನಾ ಫಡ್ನವೀಸಲ್ಲಿ ನೋಡ್ಕೊತಾ ಇದ್ರು ಎಲ್ಲ ಅಡ್ಮಿನಿಸ್ಟ್ರೇಷನು. ಅದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ರಘುನಾಥ್ ರಾವ್ ಅವ್ರು ಏನು ಮಾಡಿದ್ರು ಅಂತಂದರೆ ಸರಿ ನಾನು ಯಾರ್ದಾರು ಹೆಲ್ಪ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅವರು ಹೋಗೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು.
ಸೊ ಇಲ್ಲಿವರೆಗೂ ನಿಮಗೆ ಬೇಸಿಕ್ಸು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಈಗ ರಘುನಾಥ್ ರಾವ್ಗೆ ಎಲ್ಲ ಕಡೆಯಿಂದ ಡಿಸಪಾಯಿಂಟ್ಮೆಂಟ್ ಆಗಿರೋದ್ರಿಂದ ಅವ್ರು ಏನು ಮಾಡಿದ್ರು ಅಂತಂದರೆ ಬ್ರಿಟಿಷ್ ಕಡೆ ಹೋದ್ರವರು, ನೀವಾದರೂ ನಮಗೆ ಸ್ವಲ್ಪ ಹೆಲ್ಪ್ ಮಾಡಿಬಿಡ್ರಿ ಅಂತ. ಸೊ ಈ ಟೈಮಲ್ಲಿ ಬ್ರಿಟಿಷ್ ಅವರು ಕೂಡ ವೇಟ್ ಮಾಡ್ತಾಯಿದ್ರು, ಸೊ ಯಾರು ನಮಗೆ ಹೆಲ್ಪ್ ಕೇಳಕ್ಕೆ ಬರೋಣ ಅಂತ. ನೋಡಿ, ಆ್ಯಕ್ಚುಲಾಗಿ ಇಂಡಿಯಾನ ರೂಲ್ ಮಾಡಿದ್ದು ಬ್ರಿಟಿಷು. ಯಾಕೆ ಅಂತಂದರೆ ಒಳಗಡೆ ಈ ಥರ ಫೈಟ್ಸು ತುಂಬ ಜಾಸ್ತಿ ನಡೀತಾ ಇತ್ತು ಅಂತ. ಸೊ ನೀವೇನಾದರೂ ಹಿಸ್ಟ್ರಿನ ಇವಾಗವರೆಗೂ ನೋಡಿಕೊಂಡ್ರೂ ಕೂಡ ಇವಾಗಲೂ ಪೊಲಿಟಿಕ್ಸಲ್ಲಿ ಸಿಮಿಲರ್ ಥರದ್ದು ಫೈಟ್ಸು ನಡೀತಾ ಇರುತ್ತೆ, ನೀವು ಅದನ್ನು ರಿಲೇಟ್ ಮಾಡ್ಕೋಬೋದು. ಅದಕ್ಕೆ ಹಿಸ್ಟ್ರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಘುನಾಥ್ ರಾವ್ ಬ್ರಿಟಿಷ್ ಅವ್ರ ಹತ್ರ ಹೆಲ್ಪ್ ಕೇಳಕ್ಕೆ ಹೋದರು. ಸೊ ಹೆಲ್ಪ್ ಕೇಳಕ್ಕೆ ಹೋದ್ಮೇಲೆ ಬ್ರಿಟಿಷ್ ಅವ್ರು ಏನು ಹೇಳ್ತಾರೆ ಅದನ್ನೇ ರಘುನಾಥ್ ರಾವ್ ಅವರು ಮಾಡ್ಕೋಬೇಕಾಗಿರುತ್ತೆ. ಬ್ರಿಟಿಷ್ ಅವರು ಏನು ಕಂಡೀಷನ್ಸ್ ಇಟ್ಟಿರ್ತಾರೆ ಅದನ್ನೇ ರಘುನಾಥ್ ರಾವ್ ಅವರು ಒಪ್ಕೋಬೇಕಾಗಿರುತ್ತೆ. ಸೊ ರಘುನಾಥ್ ರಾವ್ ಅವರು ಬ್ರಿಟಿಷ್ ಅವ್ರ ಹತ್ರ ಹೋದರು. ಬ್ರಿಟಿಷ್ ಅವರು ಆ ಟೈಮಲ್ಲಿ ಸೂರತ್ತಲ್ಲಿದ್ದರು. ಸೂರತ್ ಗುಜರಾತ್ ಇದೆಯಲ್ಲ, ಸೊ ಸೂರತ್ತಲ್ಲಿ ಹೋದರು. ಅಲ್ಲಿ ಹೋಗಿ ಹೆಲ್ಪ್ ಕೇಳಿದ್ರು ಅವರು. ಸೊ ಇಂಗ್ಲೀಷ್ ಅವರು ಕೂಡ ಅದಕ್ಕೋಸ್ಕರನೇ ವೇಟ್ ಮಾಡ್ತಾಯಿದ್ರು. ರಘುನಾಥ್ ರಾವ್ ಅವರು ಇಂಗ್ಲೀಷ್ ಅವ್ರು ಹೆಲ್ಪ್ ಕೇಳಿದಾಗ ಇಂಗ್ಲೀಷ್ ಅವ್ರು ಏನು ಮಾಡಿದ್ರು ಅಂತಂದರೆ ರಘುನಾಥ್ ರಾವ್ ಅವ್ರ ಜೊತೆಗೆ ಒಂದು ಟ್ರೀಟಿನ ಮಾಡಿಕೊಂಡ್ರು. ಈ ಟ್ರೀಟಿ ಎಲ್ಲಿ ನಡೆದಿತ್ತು? ಸೂರತ್ತಲ್ಲಿ ನಡೆದಿತ್ತು. ಅದಕ್ಕೆ ಈ ಟ್ರೀಟಿ ಇಂಪಾರ್ಟೆಂಟು, ಟ್ರೀಟಿ ಆಫ್ ಸೂರತ್, ಆಯಿತಾ? ಸೊ ಟ್ರೀಟಿ ಆಫ್ ಸೂರತ್ ಯಾರ ಮಧ್ಯದಲ್ಲಿ ನಡೆದಿತ್ತು ಅಂತಂದರೆ ರಘುನಾಥ್ ರಾವ್ ಮತ್ತು ಬ್ರಿಟಿಷ್ ಮಧ್ಯದಲ್ಲಿ. ಯಾಕೆ ಅಂತಂದರೆ ರಘುನಾಥ್ ರಾವ್ ಅಲ್ಲಿ ಬ್ರಿಟಿಷ್ ಅವ್ರ ಹತ್ರ ಹೆಲ್ಪ್ ಕೇಳಕ್ಕೆ ಹೋಗಿದ್ದ. ಸೊ ಅದಕ್ಕೋಸ್ಕರ ಅವ್ರಿಗೆ ಇದನ್ನು ಟ್ರೀಟಿನ ಮಾಡ್ಕೊಂಡಿದ್ರು. ಸೊ ಈಗ ಟ್ರೀಟಿ ಆಫ್ ಸೂರತ್ತಲ್ಲಿ ಏನೇನು ಕಂಡೀಷನ್ಸ್ ಇಟ್ಕೊಂಡಿದ್ರು ಅದನ್ನು ಒಂದ್ಸರಿ ನಾವು ನೋಡ್ಕೊಂಬಿಟ್ರಣ. ಇವನ್ನೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಬಟ್ ನಮ್ಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಅದನ್ನು ತಿಳ್ಕೊಂಬಿಟ್ರಣ. ನೀವೇನಾದ್ರು 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಗಿದ್ದಿದ್ರೆ ಇದನ್ನು ಸ್ಕಿಪ್ ಮಾಡ್ಕೊಂಡು ನೆಕ್ಸ್ಟ್ ನೋಡ್ಕೊಂಡಿರಿ ಅಷ್ಟೇ, ಆಯಿತಾ? ಸೊ ಇದರಲ್ಲಿ ಏನು ಮಾಡಿದರು ಅಂತಂದರೆ ಟ್ರೀಟಿಯಲ್ಲಿ ಬ್ರಿಟಿಷ್ ಅವ್ರು ಏನು ಹೇಳಿದ್ರು, ರಘುನಾಥ್ ರಾವ್ ಅವ್ರನ್ನ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ನಿಮ್ಮನ್ನೇ ನೆಕ್ಸ್ಟ್ ಪೇಶ್ವಾ ಮಾಡ್ತೀವಿ, ಅದ್ರ ಬದಲಾಗಿ ನೀವು ನಮಗೆ ಸ್ಯಾಲ್ಸೆಟ್ ಮತ್ತು ಬಸೇನ್ ರೀಜನ್ನ ಕೊಡಬೇಕು ಅಂತ. ಯಾವುದು? ಸ್ಯಾಲ್ಸೆಟ್ ಮತ್ತು ಬಸೇನ್ ರೀಜನ್. ಸ್ಯಾಲ್ಸೆಟ್ ಮತ್ತು ಬಸೇನ್ ರೀಜನ್ನು ಕೊಡಬೇಕು ನೀವು. ಯಾರಿಗೆ ಅಂತಂದರೆ ಟು ಬ್ರಿಟಿಷ್ ಇವರು ಪೇಶ್ವಾ ಆದಮೇಲೆ. ಹಾಗೂ ಕೆಲವೊಂದು ರೆವೆನ್ಯೂ ಸೂರತ್ ಮತ್ತು ಭರೂಚ್ ಇಲ್ಲಿಂದ ಅವರು ಶೇರ್ ಮಾಡ್ಕೊಂಡಿರ್ತಾರೆ ಅಂತ. ಸೊ ರೆವೆನ್ಯೂ ಶೇರಿಂಗ್ ಅಂತಂದರೆ ಬೇರೆ ಬೇರೆ ಥರದ್ದು ಟ್ಯಾಕ್ಸಸ್ಸು ಅದು ಇದು ಕಲೆಕ್ಟ್ ಮಾಡ್ಕೊತಾ ಇರ್ತಾರಲ್ಲ, ಸೊ ಆ ಥರದ್ದು ರೆವೆನ್ಯೂ ಏನು ಮಾಡ್ಕೊತಾ ಇರ್ತಾರೆ. ಸೂರತ್ ಮತ್ತು ಭರೂಚ್ ರೀಜನ್ ಇದು ಎರಡೂ ಕೂಡ ಇದು ಕೋಸ್ಟಲ್ ರೀಜನ್ ಆಗುತ್ತೆ. ಸೊ ಸೂರತ್ ಮತ್ತು ಭರೂಚ್ ಆ್ಯಕ್ಚುಲಿ ಕೋಸ್ಟಲ್ ರೀಜನ್, ಸೂರತ್ತು ಮಿಡಲಲ್ಲಿ ಬರ್ತಾ ಇರುತ್ತೆ. ಸೊ ಇಲ್ಲಿ ಕಲೆಕ್ಟ್ ಮಾಡೋವಂಥ ರೆವೆನ್ಯೂ ಏನಿರುತ್ತಲ್ಲ ಅದನ್ನು ಶೇರ್ ಮಾಡ್ಕೊಂಡಿರ್ತೀವಿ ಅಂತ ಹೇಳ್ಬಿಟ್ಟು ನಡೆದಿತ್ತು. ಸೊ ನೋಡಿ, ಆ ಟೈಮಲ್ಲಿ ಸೂರತ್ತು ಅಂತಂದರೆ ಇಲ್ಲಿ ಬ್ರಿಟಿಷ್ ಅವರು ಗುಜರಾತ್, ಇವಾಗ ಪ್ರೆಸೆಂಟ್ ಇರುವಂಥ ಗುಜರಾತ್ ರೀಜನಲ್ಲಿದ್ದರು. ಅಂತಂದರೆ ಆ ಟೈಮಿಂದ ಯಾವುದು? ಬಾಂಬೆ ಪ್ರೆಸಿಡೆನ್ಸಿ. ಸೊ ನಾವು ಅದಕ್ಕೆ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡಿರೋಂಗೆ ಆ ಟೈಮಲ್ಲಿ ಎರಡೇ ರೀಜನಲ್ಲಿ ಬ್ರಿಟಿಷ್ ಅವರು ಭಾರಿ ಫೇಮಸ್ ಆಗಿದ್ದರು ಅಥವಾ ಅವರು ಸ್ಟ್ರಾಂಗ್ ಆಗಿದ್ದರು. ಒಂದು ಬೆಂಗಾಲಲ್ಲಿ, ಇನ್ನೊಂದು ಬಾಂಬೆಯಲ್ಲಿ. ಸೊ ಬಾಂಬೆ ರೀಜನಲ್ಲಿ ಇತ್ತು. ಸೊ ಈ ಟೈಮಲ್ಲಿ ನೀವು ಸ್ವಲ್ಪ ಪಾಲಿಟಿ ಏನಾದರೂ ನೋಡಿಕೊಂಡ್ರೆ ಆ ಟೈಮಲ್ಲಿ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಬಂದಿತ್ತು 1773 ಸೊ ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಂದಿತ್ತು 1773. ಸೊ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಏನು ರೆಗ್ಯುಲೇಷನ್ ಕೊಟ್ಟಿದ್ರು ಅಂತಂದರೆ ಯಾವುದೇ ಥರದ್ದು ಪ್ರೈವೇಟ್ ಟ್ರೇಡ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಅಂತಂದರೆ ನೀವೇನಾದ್ರು ಸಾಲ ತೊಗೊಂಡ್ಬಿಡೋವಂಥದ್ದು ಅಥವಾ ಲಂಚ ಕೊಡುವಂಥದ್ದು ಆ ಥರದ್ದು ಏನೂ ಮಾಡ್ಕೊಳ್ಳೋಂಗಿಲ್ಲ. ಹಾಗೂ ಗವರ್ನರ್ ಜನರಲ್ಲು ಬೆಂಗಾಲ್ ಇರ್ತಾರಲ್ಲ, ಬೆಂಗಾಲಲ್ಲಿರುವಂಥ ಗವರ್ನರ್ ಜನರಲ್ ಒಳಗಡೆನೆ ಈ ಬಾಂಬೆ ರೀಜನು ಕೂಡ ಬರುತ್ತೆ, ಹಾಗೂ ಈ ಮಡ್ರಾಸ್ ರೀಜನು ಕೂಡ ಬರುತ್ತೆ. ಬಾಂಬೆ ರೀಜನು ಕೂಡ ಬರುತ್ತೆ ಮತ್ತು ಮಡ್ರಾಸ್ ರೀಜನು ಕೂಡ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ಎಲಿವೇಟೆಡ್ ಆ್ಯಂಡ್ ಸಬ್ಸ್ಯೂಮ್ಡ್ ದ ಪ್ರೆಸಿಡೆನ್ಸೀಸ್ ಆಫ್ ಮಡ್ರಾಸ್ ಆ್ಯಂಡ್ ಬಾಂಬೆ ಅಂಡರ್ ಬೆಂಗಾಲ್ಸ್ ಕಂಟ್ರೋಲ್. ಹಾಗೂ ಬೇರೆ ಏನೇನು ಅದರಲ್ಲಿ ರೆಗ್ಯುಲೇಟಿಂಗ್ ಆ್ಯಕ್ಟಲ್ಲಿ ಇತ್ತು ಅಂತಂದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ನ ಗವರ್ನರ್ ಆಫ್ ಬೆಂಗಾಲ್ ಅಂತ ಇತ್ತು, ಅದನ್ನು ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳ್ಬಿಟ್ಟು ಮಾಡಿ ಅವ್ರಿಗೊಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ನ ಕೊಟ್ಟಿದ್ರು, 4 ಜನರನ್ನ ಅಸಿಸ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಹಾಗೂ ಸುಪ್ರೀಂ ಕೋರ್ಟ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ರು 1773. ಇದು ಸೈಡ್ ನೋಟು. ಇದು ಯಾಕೆ ಇಂಪಾರ್ಟೆಂಟು ನೋಡಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಒಳಗಡೆ ಬಾಂಬೆ ಮತ್ತು ಮಡ್ರಾಸ್ ಬರುತ್ತೆ. ಬಟ್ ನಾವಿಲ್ಲಿ ಟ್ರೀಟಿ ಆಫ್ ಸೂರತ್ ಯಾರ ಮಧ್ಯದಲ್ಲಿ ನಡ್ಕೊಂಡಿತ್ತು? ಇಲ್ಲಿ ರಘುನಾಥ್ ಮತ್ತು ಇಲ್ಲಿ ಬ್ರಿಟಿಷ್ ಮಧ್ಯದಲ್ಲಿ. ಬ್ರಿಟಿಷ್ ಅಂತಂದರೆ ಆ ಟೈಮಲ್ಲಿ ಸೂರತ್ ಇರೋದ್ರಿಂದ ಬಾಂಬೆ ಪ್ರೆಸಿಡೆನ್ಸಿ ಮಧ್ಯದಲ್ಲಿ ಇದೊಂದು ಸೈನ್ ಮಾಡ್ಕೊಂಡ್ಬಿಟ್ಟಿದ್ರು ಇವರು ಈ ಟ್ರೀಟಿನ. ಸೊ ಇದು ಬಂದ್ಬಿಟ್ಟು ಇಲ್ಲಿ ಬೆಂಗಾಲ್ಗೆ ಇಷ್ಟ ಆಗಿರಲಿಲ್ಲ. ಯಾಕೆಂತಂದರೆ ಕಂಡೀಷನ್ ಪ್ರಕಾರ, ರೆಗ್ಯುಲೇಟಿಂಗ್ ಆ್ಯಕ್ಟ್ ಪ್ರಕಾರ ಯಾವುದೇ ಥರದ್ದು ಟ್ರೀಟಿ ಮಾಡ್ಕೋಬೇಕು ಅಂತಂದರೆ ಅದನ್ನು ಬೆಂಗಾಲ್ ಮಾಡ್ಕೋಬೇಕಾಗತ್ತೆ. ಬಾಂಬೆ ಮಡ್ರಾಸು ಇವ್ರಿಗೆಲ್ಲ ಟ್ರೀಟಿ ಮಾಡ್ಕೊಳ್ಳೋಂಥ ಪವರ್ ಇರಲ್ಲ.
ಸೊ ಅದಕ್ಕೆ ಈ ಟ್ರೀಟಿ ಆಫ್ ಸೂರತ್ ಸೈನ್ ಮಾಡ್ಕೊಂಡಿರೋದು ಬಾಂಬೆ ಮತ್ತು ರಘುನಾಥ್ ರಾವ್ ಅವ್ರ ಮಧ್ಯದಲ್ಲಿ. ಇದು ಬಂಗಾಲಿಗೆ ಆಬ್ವಿಯಸ್ ಆಗಿ ಇಷ್ಟ ಆಗಿರಲಿಲ್ಲ, ಯಾಕಂತಂದರೆ ಅದು ರೆಗ್ಯುಲೇಟಿಂಗ್ ಆ್ಯಕ್ಟಿಗೆ ಅಗೇನ್ಸ್ಟ್ ಆಗಿ ಇತ್ತು, ಯಾಕಂತಂದರೆ ಅದು ಸಬ್ಸ್ಯೂಮ್ ಆಗಿದ್ದಿತ್ತು. ಅದಕ್ಕೆ ಏನು ಮಾಡಿದ್ರು ಅಂತಂದರೆ, ಸರಿ ಇವಾಗ ಟೆನ್ಷನ್ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಟ್ರೀಟಿನ ಸೈನ್ ಮಾಡಿಕೊಂಡ್ರು. ಯಾವುದು ಅಂತಂದರೆ ಟ್ರೀಟಿ ಆಫ್ ಪುರಂದರ್. ಟ್ರೀಟಿ ಆಫ್ ಪುರಂದರ್. ಸೊ ಟ್ರೀಟಿ ಆಫ್ ಪುರಂದರು ಇದನ್ನು ಸೈನ್ ಮಾಡಿಕೊಂಡ್ರು. ಇದು ಆ್ಯಕ್ಚುಲಾಗಿ ರಘುನಾಥ್ ರಾವ್ ಮತ್ತು ಬ್ರಿಟಿಷ್ ಮಧ್ಯದಲ್ಲಿ ಸೈನ್ ಮಾಡ್ಕೊಂಡಿದ್ದು. ಈ ಟೈಮಲ್ಲಿ ಬ್ರಿಟಿಷು ಬೆಂಗಾಲ್ ಪ್ರೆಸಿಡೆನ್ಸಿ ಸೈನ್ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರನೇ 2 ಟ್ರೀಟಿ ಇದೆ ನೋಡಿ, ಒಂದು ಟ್ರೀಟಿ ಆಫ್ ಸೂರತ್ ಮತ್ತು ಇನ್ನೊಂದು ಟ್ರೀಟಿ ಆಫ್ ಪುರಂದರು ಅಂತ ಹೇಳ್ಬಿಟ್ಟು. ಬಟ್ ನೋಡಿ, ಇದು ಬಾಂಬೆಗೆ ಮತ್ತೆ ಇಷ್ಟ ಆಗಿರಲಿಲ್ಲ. ರಘುನಾಥ್ ರಾವ್ ಹೋಗ್ಬಿಟ್ಟು ಬಾಂಬೆ ಜೊತೆ ಸೈನ್ ಮಾಡ್ಕೊಂಡಿದ್ದಾರೆ, ಮತ್ತೆ ವಾಪಸ್ ಬಂದ್ಬಿಟ್ಟು ಇಲ್ಲಿ ಬಂಗಾಲ್ ಜೊತೆ ಸೈನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇದು ಬಾಂಬೆಯವ್ರಿಗೂ ಕೂಡ ಇಷ್ಟ ಆಗ್ತಾ ಇರಲಿಲ್ಲ. ಸೊ ನೋಡಿ, ಒಟ್ಟಿನಲ್ಲಿ ರಘುನಾಥ್ ರಾವ್ ಅವ್ರಿಗೆ ಪೇಶ್ವ ಆಗಬೇಕಾಗಿತ್ತು. ಬಟ್ ಯಾವ ಕಡೆಯಿಂದನೂ ಕೂಡ ಅಲ್ಲಿ ಹೆಲ್ಪ್ ತೊಗೊಳಕ್ಕೆ ಹೋಗೋಣ ಅಂತಂದರೆ ಬ್ರಿಟಿಷ್ ಅವರಲ್ಲಿ ಅವ್ರವ್ರ ಒಳಗಡೆನೆ ಸ್ವಲ್ಪ ಫೈಟ್ಸ್ ನಡೀತಾ ಇದೆ. ಬಟ್ ಅವರು ಲೀಗಲ್ ಆಗಿ ಅವರೊಂದು ಫೈಟ್ನ ಮಾಡ್ತಾಯಿದ್ರು. ಬಟ್ ಇದು ಟ್ರೀಟಿ ಆಫ್ ಪುರಂದರ್ ಏನಿದೆಯಲ್ಲ, ಈ ಟ್ರೀಟಿ ಆಫ್ ಪುರಂದರೆ ಒಂದು ಕೀ ರೋಲು ಪ್ಲೇ ಮಾಡುತ್ತೆ ಈ ಆಂಗ್ಲೋ ಇದು ಮರಾಠ ವಾರು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಟ್ರೀಟಿ ಆಫ್ ಪುರಂದರಲ್ಲಿ ಏನು ಮಾಡ್ಕೊಂಡಿದ್ರು ಅಂತಂದರೆ, ಮರಾಠಾಸು ವುಡ್ ನಾಟ್ ಹೆಲ್ಪ್ ಫಾರಿನರ್ಸ್ ಅದರ್ ದೆನ್ ಬ್ರಿಟಿಷ್ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಕೊಂಡಿದ್ರು. ಸೊ ಇದರಲ್ಲಿ ಮರಾಠಾಸ್ ವುಡ್ ನಾಟ್ ಹೆಲ್ಪ್, ಅವರು ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ಲ. ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ಲ ಅಂತಂದರೆ ಬೇರೆ ಯುರೋಪಿಯನ್ಸ್ ಅವರಿಗೆ ಹೆಲ್ಪ್ ಮಾಡಲ್ಲ. ವುಡ್ ನಾಟ್ ಹೆಲ್ಪ್ ಫಾರಿನರ್ಸ್, ಬೇರೆ ಫಾರಿನರ್ಸು, ಅದರ್ ದೆನ್ ಬ್ರಿಟಿಷ್ ಅವ್ರನ್ನ ಬಿಟ್ಬಿಟ್ಟು ಬೇರೆಯವ್ರಿಗೆ ಹೆಲ್ಪ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಸೈನ್ ಮಾಡ್ಕೊಂಡ್ಬಿಟ್ಟಿದ್ರು ಟ್ರೀಟಿ. ಬಟ್ ನಾನಾ ಫಡ್ನವೀಸಲ್ಲಿ ರೂಲ್ ಮಾಡ್ಕೊತಾ ಇದ್ರು ನೋಡಿ, ನಾವು ಮುಂಚೆನೇ ನೋಡ್ಕೊಂಡಿದ್ದೀವಲ್ಲ. ಸೊ ಮೈನರ್ಸನ್ನು ನಾರಾಯಣ ರಾವ್ ಅವ್ರದ್ದಿದ್ರು, ಅವ್ರನ್ನ ರೂಲ್ ಮಾಡ್ಕೊತಾ ಇದ್ರು. ಬಟ್ ಅವ್ರ ಹೆಸರಲ್ಲಿ ನಾನಾ ಫಡ್ನವೀಸ್ ರೂಲ್ ಮಾಡ್ಕೊತಾ ಇದ್ರು. ಬಟ್ ಈ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ, ನಾನಾ ಫಡ್ನವೀಸು ಈ ಟ್ರೀಟಿನ ವೈಲೇಟ್ ಮಾಡ್ಕೊಂಡ್ರು. ಯಾಕಂತಂದರೆ ಅವ್ರಿಗೆ ಗೊತ್ತಾಯಿತು ಈ ಥರ ರಘುನಾಥ್ ರಾವ್ ಹೋಗ್ಬಿಟ್ಟಿದ್ದಾರೆ, ಈ ಥರ ನಾವು ಸೈನ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ನಾನು ಇವಾಗ ಅವ್ರು ಟ್ರೀಟಿನ ಸೈನ್ ಮಾಡ್ಕೊಂಡಿದ್ದಾರೆ, ನಾನು ಈ ಟ್ರೀಟಿನ ವೈಲೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನಾ ಫಡ್ನವೀಸು ಈ ಟ್ರೀಟಿನ ವೈಲೇಟ್ ಮಾಡಿಬಿಟ್ಟು ಏನು ಮಾಡಿದ್ರು, ಒಂದು ಪೋರ್ಟ್ ಇತ್ತು, ಆ ಪೋರ್ಟನ್ನ ಇವ್ರು ಏನು ಮಾಡಿದ್ರು ಅಂತಂದರೆ ಫ್ರೆಂಚಿಗೆ ಕೊಟ್ಬಿಟ್ರು. ಒಂದು ಪೋರ್ಟ್ನ ಫ್ರೆಂಚಿಗೆ ಕೊಟ್ಬಿಟ್ರು. ಸೊ ಟ್ರೀಟಿ ಏನು ಹೇಳ್ತಾ ಇತ್ತು ಇಲ್ಲಿ? ಸೊ ಟ್ರೀಟಿ ಏನು ಹೇಳ್ತಾ ಇದೆ ಅಂತಂದರೆ, ಮರಾಠಾಸ್ ವುಡ್ ನಾಟ್ ಹೆಲ್ಪ್ ಫಾರಿನರ್ಸ್ ಅದರ್ ದೆನ್ ಬ್ರಿಟಿಷ್. ಬಟ್ ಇದರಲ್ಲಿ ಪೋರ್ಟ್ನ ಫ್ರೆಂಚ್ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ ಅಂತಂದರೆ ಇದು ಫಾರಿನರಿಗೆ ಹೆಲ್ಪ್ ಮಾಡ್ದಂಗಲ್ಲ, ಒಂಥರ ಟ್ರೀಟಿನೇ ವೈಲೇಟ್ ಮಾಡ್ದಂಗೆ. ಇದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ, ಬ್ರಿಟಿಷ್ ಅವರು ಹೋಗ್ಬಿಟ್ಟು ಇದರಿಂದ ಏನು ಮಾಡಿದ್ರು ಅಂತಂದರೆ ಅಟ್ಯಾಕ್ ಮಾಡಿದ್ರು ಪುಣೆ ಮೇಲೆ. ಸೊ ಈ ಅಟ್ಯಾಕ್ ಮಾಡಿದ್ರಲ್ಲ, ಈ ಬ್ಯಾಟಲ್ನೇ ನಾವು ಏನಂತ ಕರಿತೀವಿ ಅಂತಂದರೆ ಆಂಗ್ಲೋ ಮರಾಠ ವಾರ್ ಫಸ್ಟ್ ಒನ್ ಇದು. ಸೊ ಮರಾಠ ವಾರ್ ಫಸ್ಟ್ ಆಂಗ್ಲೋ ಮರಾಠ ವಾರ್ ಅಂತ ಇದನ್ನೇ ನಾವು ಕರಿತೀವಿ. ಸೊ ಇಲ್ಲಿವರೆಗೂ ನಿಮಗೆ ಕ್ರೊನಾಲಜಿ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇವರು ಫೈಟ್ ಮಾಡುವಂಥದ್ದೇ ಫಸ್ಟ್ ಆಂಗ್ಲೋ ಮರಾಠ ವಾರ್. ಇದಕ್ಕೆ ರೀಸನ್ಸು, ಬ್ಯಾಕ್ಗ್ರೌಂಡು, ಮರಾಠಾಸ್ ಬಗ್ಗೆ ಬೇಸಿಕ್ಸು ಕಂಪ್ಲೀಟ್ಲಿ ನಾವು ನೋಡ್ಕೊಂಡಿದ್ದೀವಿ. ಅಷ್ಟು ನಮಗೆ ಎಕ್ಸಾಮ್ಗೆ ಸಾಕಾಗಿರೋದು ಆನ್ಸರ್ ಮಾಡೋದಕ್ಕೆ. ಸೊ ಇದರಲ್ಲಿ ನಮ್ಗೆ ಗೊತ್ತಿರೋಂಗೆ ಬ್ರಿಟಿಷ್ ಇದ್ದರು ಒಂದು ಕಡೆ, ಇನ್ನೊಂದು ಕಡೆ ಮರಾಠಾಸ್ ಇದ್ರಲ್ಲ. ಇದರಲ್ಲಿ ಏನಾಯಿತು ಅಂತಂದರೆ ಬ್ರಿಟಿಷ್ ಅವರು ಸೋತೋದ್ರು. ಬ್ರಿಟಿಷ್ ಲಾಸ್ಟ್. ಯಾರು ಸೋತೋದ್ರು? ಬ್ರಿಟಿಷ್ ಸೋತೋದ್ರು. ಸೋತೋದ್ಮೇಲೆ ಏನು ಮಾಡಿದ್ರು ಅಂತಂದರೆ ಒಂದು ಟ್ರೀಟಿನ ಸೈನ್ ಮಾಡಿಕೊಂಡ್ರು. ಈ ಟ್ರೀಟಿ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಟ್ರೀಟಿ ಆಫ್ ವಡ್ಗಾಂವ್. ಸೊ ಟ್ರೀಟಿ ಆಫ್ ವಡ್ಗಾಂವ್ನ ಇವರು ಸೈನ್ ಮಾಡಿಕೊಂಡ್ರು. ಟ್ರೀಟಿ ಆಫ್ ವಡ್ಗಾಂವ್ ಯಾರ್ಯಾರ ಮಧ್ಯದಲ್ಲಿ ಸೈನ್ ಮಾಡ್ಕೊಂಡಿದ್ರು ಅಂತಂದರೆ ಬೆಂಗಾಲ್ ಮತ್ತು ಮರಾಠಾಸ್. ಯಾಕಂತಂದರೆ ಆ ಟ್ರೀಟಿ ವೈಲೇಟ್ ಯಾರ್ದಾಗಿದ್ದು? ಬೆಂಗಾಲಿನ ಟ್ರೀಟಿ ವೈಲೇಟ್ ಆಗಿದ್ದು. ಇದನ್ನು ಸೈನ್ ಮಾಡಿಕೊಂಡ್ರು ಯಾವಾಗ? 1779. ಈ ಟ್ರೀಟಿ ಅಂಡರಲ್ಲಿ ಏನಿತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ಒಂದ್ಸರಿ ನಾವು ನೋಡ್ಕೊಂಡ್ಬಿಟ್ರಣ. ಸೊ ಈ ಟ್ರೀಟಿ ಅಂಡರಲ್ಲಿ ಏನು ಹೇಳ್ಕೊಂಡಿದ್ರು ಅಂತಂದರೆ, ಬಾಂಬೆ ಪ್ರೆಸಿಡೆನ್ಸಿ ಶುಡ್ ರಿಟರ್ನ್ ಆಲ್ ಪ್ರೆಸಿಡೆನ್ಸೀಸ್ ಟು ಪುಣೆ. ಆಯಿತಾ? ಫಸ್ಟ್ ಒನ್ನು ಬಾಂಬೆ ಯಾವುದ್ಯಾವ್ದು ಅಕ್ವೈರ್ ಮಾಡ್ಕೊಂಡಿದ್ರಲ್ಲ, ಶುಡ್ ರಿಟರ್ನ್ ಯಾವುದ್ಯಾವ್ದು ಅಕ್ವೈರ್ ಮಾಡ್ಕೊಂಡಿದ್ರು, ಆಲ್ ಪ್ರೆಸಿಡೆನ್ಸೀಸ್, ಯಾವುದೇ ಥರದ್ದು ಪ್ರೆಸಿಡೆನ್ಸೀಸ್ನ ಅಕ್ವೈರ್ ಮಾಡ್ಕೊಂಡಿದ್ರಲ್ಲ ಅದು ಎಲ್ಲದನ್ನೂ ಕೂಡ ಇವರು ರಿಟರ್ನ್ ಮಾಡಬೇಕು. ಯಾರಿಗೆ ಅಂತಂದರೆ ಟು ಪುಣೆ ಅಂತಂದರೆ ನಾವು ಮುಂಚೆನೇ ನೋಡ್ಕೊಂಡ್ರಂಗೆ ಪುಣೆ ಪೇಶ್ವಾಸ್. ಸೊ ಅದಕ್ಕೆ ಏನು ಮಾಡಿದ್ರು, ವಾರನ್ ಹೇಸ್ಟಿಂಗ್ಸು ರಿಜೆಕ್ಟ್ ಮಾಡಿದ್ರು ಈ ಟ್ರೀಟಿನ ರಿಜೆಕ್ಟ್ ಮಾಡಿದ್ರು ಕಂಪ್ಲೀಟಾಗಿ. ಟ್ರೀಟಿ ವಾಸ್ ರಿಜೆಕ್ಟೆಡ್ ವಿತ್ ಮರಾಠಾಸು. ಅದಕ್ಕೆ ಹೊಸ ಟ್ರೀಟಿನ ಸೈನ್ ಮಾಡಿಕೊಂಡ್ರು. ನಾವು ನೋಡಿ ಬಾಂಬೆ ಪ್ರೆಸಿಡೆನ್ಸಿನೆಲ್ಲ ಕೊಡೋಕ್ಕಾಗಲ್ಲ, ನಮಗಲ್ಲೆಲ್ಲ ರೆವಿನ್ಯೂ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನೆಗೋಷಿಯೇಟ್ ಮಾಡಿಕೊಂಡು ಮೇ 1782 ಅಲ್ಲಿ ಒಂದು ಟ್ರೀಟಿನ ಸೈನ್ ಮಾಡ್ಕೊಂಡಿದ್ರು. ಇದನ್ನು 10th ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಕೊಟ್ಟಿದ್ದಾರೆ. ಟ್ರೀಟಿ ಆಫ್ ಸಾಲ್ಬಾಯ್ ಅಂತ. ಈ ಟ್ರೀಟಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಫೈನಲ್ ಟ್ರೀಟಿ. ನಾವಾಗ 4 ಟ್ರೀಟಿ ನೋಡ್ಕೊಂಡಿದ್ದೀವಿ. ಟ್ರೀಟಿ ಆಫ್ ವಡ್ಗಾಂವ್ ಅದನ್ನು ರಿಜೆಕ್ಟ್ ಮಾಡ್ಕೊಂಡಿದ್ರು. ಟ್ರೀಟಿ ಆಫ್ ಸಾಲ್ಬಾಯ್ನ ಸೈನ್ ಮಾಡ್ಕೊಂಡಿದ್ರು. ಟ್ರೀಟಿ ಆಫ್ ಸಾಲ್ಬಾಯಲ್ಲಿ
ಪ್ರಾವಿಷನ್ಸ್ ಏನೇನಿತ್ತು ಅದು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಏನು ಹೇಳಿದ್ರು ಅಂತಂದರೆ ಸಾಲ್ಸೆಟ್ ರೀಜನ್ ಏನಿತ್ತಲ್ಲ, ಸಾಲ್ಸೆಟ್ ರೀಜನ್ನು ಇದು ಬ್ರಿಟಿಷ್ ಅವ್ರ ಹತ್ರನೇ ಉಳ್ಕೊಳ್ಳುತ್ತೆ. ಸಾಲ್ಸೆಟ್ ರೀಜನು ಬ್ರಿಟಿಷ್ ಅವ್ರ ಹತ್ರನೇ ಉಳ್ಕೊಳ್ಳುತ್ತೆ. ರೆಸ್ಟ್ ಆಫ್ ದ ಟೆರಿಟರೀಸ್ ಒನ್ ಆಫ್ಟರ್ ಟ್ರೀಟಿ ಆಫ್ ಪುರಂದರ್ ವುಡ್ ಬಿ ರಿಟರ್ನ್ ಟು ಮರಾಠಾಸ್. ಅಂತಂದರೆ ನೋಡಿ, ಟ್ರೀಟಿ ಆಫ್ ಪುರಂದರ್ ಅಂತ ಸೈನ್ ಮಾಡ್ಕೊಂಡಿದ್ರಲ್ಲ, ಈ ಟ್ರೀಟಿ ಆಫ್ ಪುರಂದರ್ ಸೈನ್ ಮಾಡಿಕೊಂಡು ಆದಮೇಲೆ ವಿನ್ ಆಗಿರುವಂಥ ಟೆರಿಟರೀಸ್ ಯಾವುದ್ಯಾವುದಿದ್ದಾವೆ, ಯಾರು ಬ್ರಿಟಿಷ್ ಅವರು ವಿನ್ ಆಗಿರುವಂಥ ಟೆರಿಟರೀಸು ಅವನು ಎಲ್ಲದನ್ನೂ ಕೂಡ ಇವರು ಮರಾಠಾಸ್ಗೆ ರಿಟರ್ನ್ ಮಾಡೋರು. ಸೊ ರಿಟರ್ನ್ ಮಾಡೋರು. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸಾಲ್ಸೆಟ್ ಒಂದು ಇಟ್ಕೊಂಡು ಬ್ರಿಟಿಷ್ ಅವರು ಮಿಕ್ಕಿದ ಯಾವುದೋ ಟ್ರೀಟಿನ ಅವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಟ್ರೀಟಿ ಸೈನ್ ಮಾಡಿ ಆದಮೇಲೆ ಅದನ್ನೆಲ್ಲ ಮರಾಠಾಸ್ಗೆ ವಾಪಸ್ ಕೊಟ್ಬಿಟ್ಟಿದ್ರು. ಅದಾದಮೇಲೆ ಇಂಗ್ಲೀಷ್ ಶುಡ್ ನಾಟ್ ಆಫರ್ ಎನಿ ಫರ್ದರ್ ಸಪೋರ್ಟ್ ಟು ರಘುನಾಥ್ ರಾವ್, ಅದನ್ನು ಸೈನ್ ಮಾಡಿಕೊಂಡ್ರು. ಯಾಕಂತಂದರೆ ಸೋತೋಗ್ಬಿಟ್ಟಿದ್ರಲ್ಲ ಬ್ಯಾಟಲು. ಇಂಗ್ಲೀಷ್ ನೋ ಸಪೋರ್ಟ್ ಯಾರಿಗೆ, ರಘುನಾಥ್ ರಾವ್. ನೋಡಿ ಅವರು ಪಾಪ ಟ್ರೈ ಮಾಡ್ತಾಯಿದ್ದಾರೆ ಪೇಶ್ವಾ ಆಗೋಣ ಅಂತ, ಬಟ್ ಎಲ್ಲ ಕಡೆಯಿಂದನೂ ಕೂಡ ಅವರು ಫೇಲ್ ಆಗ್ತಾಯಿದ್ದಾರೆ. ಇಂಗ್ಲೀಷ್ ನೋ ಸಪೋರ್ಟ್ ಟು ರಘುನಾಥ್ ರಾವ್. ಇನ್ಮೇಲೆ ರಘುನಾಥ್ ರಾವ್ ಅವರು ಯಾವುದೇ ಥರದ ಹೆಲ್ಪ್ ಕೇಳಕ್ಕೆ ಬಂದರೆ ಅದನ್ನು ನೀವು ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದರು. ಅದಾದಮೇಲೆ ಪೇಶ್ವಾ ಶುಡ್ ನಾಟ್ ಸಪೋರ್ಟ್ ಎನಿ ಯುರೋಪಿಯನ್ ಯೂನಿಯನ್, ಅದಕ್ಕೆ ಬದಲಾಗಿ ಪೇಶ್ವಾ ಇವರು ಬೇರೆ ಯಾವುದೇ ಯುರೋಪಿಯನ್ ಯೂನಿಯನ್ಗೆ ಯುರೋಪಿಯನ್ನು ಅಥವಾ ಫಾರಿನರ್ಸಿಗೆ ಸಪೋರ್ಟ್ ಮಾಡಬಾರ್ದು. ಪೇಶ್ವಾ ಶುಡ್ ನಾಟ್ ಸಪೋರ್ಟ್ ಬೇರೆಯವ್ರನ್ನ, ಬೇರೆ ಫಾರಿನರ್ಸ್ನ, ಅದರ್ ಫಾರಿನರ್ಸ್ ಅಂತ ಹೇಳ್ಬಿಟ್ಟು ಬರೆದಿರ್ತೀನಿ. ಸೊ ನಾನು ಇವಾಗ ಇದರ ವಿಡಿಯೋ ಥ್ರೂನೇ ನೋಟ್ಸ್ ಮಾಡ್ತಿರೋದು, ಅದಕ್ಕೆ ಈಗ ಬರಿತಾ ಇದ್ದೀನಿ, ಸ್ಲೋ ಆಗ್ತಾಯಿದೆ, ನೋಡ್ಕೊಂಡಿರಿ ಒಂದ್ಸರಿ. ಸೊ ಸಾಲ್ಸೆಟ್ನ ಬ್ರಿಟಿಷರು ಇಟ್ಕೊಂಡ್ರು. ಪುರಂದರ್ ಟ್ರೀಟಿ ಆದಮೇಲೆ ಯಾವುದ್ಯಾವುದು ಬ್ರಿಟಿಷ್ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದಾರೆ ವಾಪಸ್ ಮರಾಠಾಸ್ ಕೊಟ್ಬಿಟ್ರು ಅವರು. ಅದಾದಮೇಲೆ ಇಂಗ್ಲೀಷ್ ಅವ್ರು ರಘುನಾಥ್ ರಾವ್ ಅವ್ರಿಗೆ ಸಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ, ಹಾಗೂ ಪೇಶ್ವಾ ಬೇರೆ ಯಾವುದೇ ಫಾರಿನರ್ಸ್ಗೂ ಕೂಡ ಸಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟು ಆಯಿತು. ಇದು ಫಸ್ಟ್ ಆಂಗ್ಲೋ ಮರಾಠ ವಾರ್ ಮುಗ್ದಿತ್ತು ಇಲ್ಲಿಗೆ. ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರೋಂಥದ್ದು ಸೆಕೆಂಡ್ ಆಂಗ್ಲೋ ಮರಾಠ ವಾರ್. ಸೊ ಫಸ್ಟ್ ಆಂಗ್ಲೋ ಮರಾಠ ವಾರು ಅಲ್ಲಿಗೆ ಎಂಡ್ ಆಯಿತು. ಅದಾದಮೇಲೆ ನಾರ್ಮಲ್ ಅವರು ಪೇಶ್ವಾಶಿಪ್ಪು ಕಂಟಿನ್ಯೂ ಆಗ್ತಾಯಿತ್ತು. ಬ್ರಿಟಿಷ್ ಅವರು ಕೂಡ ಅವ್ರದ್ದು ಕಂಟಿನ್ಯೂ ಮಾಡ್ಕೊತಾ ಇದ್ರು, ಬೇರೆ ಕಡೆ ರೂಲಿಂಗು ಅದು ಇದು ಎಲ್ಲದು ಕೂಡ. ಸೊ ಸೆಕೆಂಡ್ ಆಂಗ್ಲೋ ಮರಾಠ ವಾರು, ಇದನ್ನು ಬೇಸಿಕ್ಸ್ನ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇದರಲ್ಲಿ ಪೇಶ್ವಾ ಯಾರಿದ್ರು, ಪೇಶ್ವಾ ಇಲ್ಲಿ ಬಾಜಿರಾವ್ ಟೂ ಇದ್ದರು. ಪೇಶ್ವಾ ಯಾರಿದ್ರು ಅಂತಂದರೆ ಪೇಶ್ವಾ ಬಾಜಿರಾವ್ ಟೂ ಇದ್ದರು. ಪೇಶ್ವಾ ಬಾಜಿರಾವ್ ಟೂ ಯಾರು ಅಂತಂದರೆ ಇವರು ಸನ್ ಆಫ್ ರಘುನಾಥ್ ರಾವ್. ಸೊ ಇವರೆಲ್ಲ ಕಡೆ ಹೆಲ್ಪು ಕೇಳ್ಕೊಂಡು ಅಡ್ಡಾಡ್ತಾ ಇದ್ರಲ್ಲ, ಸೊ ಇವ್ರ ಮಗ ಇದ್ದರು ಬಾಜಿರಾವ್ ಟು, ಸನ್ ಆಫ್ ರಘುನಾಥ್ ರಾವ್. ಏನಾಯಿತು ಅಂತಂದರೆ ನಾವು ಸ್ಟಾರ್ಟಿಂಗೇ ನೋಡ್ಕೊಂಡಿದ್ದೀವಿ, ಮರಾಠಾಸಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದ್ರಲ್ಲ, ಅಂತಂದರೆ ಬೇರೆ ಬೇರೆ ರೀಜನಲ್ಲಿ ಗಾಯಕ್ವಾಡ್ ಆಫ್ ಬರೋಡಾ, ಭೋಸ್ಲೆ ಆಫ್ ನಾಗ್ಪುರ್, ಹೋಲ್ಕರ್ ಆಫ್ ಇಂದೋರು, ಅದಾದಮೇಲೆ ಸಿಂಧ್ಯಾಸ್ ಆಫ್ ಗ್ವಾಲಿಯರ್, ಪೇಶ್ವಾಸ್ ಆಫ್ ಪುಣೆ. ಸೊ ಇವಾಗ ನಾವು ನೋಡ್ತಾ ಇರೋವಂಥದ್ದು ಪೇಶ್ವಾ. ಪುಣೆಯಲ್ಲಿ ಯಾರಿದ್ರು, ಬಾಜಿರಾವ್ ಟೂ ಇದ್ದರು. ಇವ್ರು ಏನು ಮಾಡಿದ್ರು ಅಂತಂದರೆ, ಇವರು ಪೇಶ್ವಾ ಹೋಗ್ಬಿಟ್ಟು ವಿಠ್ಠುಜಿನ ಮರ್ಡರ್ ಮಾಡಿಬಿಟ್ರು. ವಿಠ್ಠುಜಿ ವಾಸ್ ಕಿಲ್ಡ್. ಯಾರು ಸಾಯಿಸಿದ್ರು, ಬೈ ಬಾಜಿರಾವ್ ಟು. ಇವ್ರು ಹೋಗ್ಬಿಟ್ಟು ವಿಠ್ಠುಜಿನ ಸಾಯಿಸಿದ್ರು, ಬಾಜಿರಾವ್ ಟು. ಸೊ ವಿಠ್ಠುಜಿ ಯಾರಿದ್ರು ಅಂತಂದರೆ, ವಿಠ್ಠುಜಿ ಅವರು ಪ್ರಿನ್ಸ್ ಆಫ್ ಹೋಲ್ಕರ್. ಸೊ ಪ್ರಿನ್ಸ್ ಆಫ್ ಹೋಲ್ಕರ್ ಅಂತಂದರೆ ಮರಾಠಾಸಲ್ಲೇ ಬರುತ್ತಲ್ಲ, ಪ್ರಿನ್ಸ್ ಆಫ್ ಹೋಲ್ಕರ್. ಸೊ ಅದ್ರ ಬಗ್ಗೆ ಡೀಟೇಲು ನಮ್ಗೆ ಅಷ್ಟೊಂದೆಲ್ಲ ಡೀಟೇಲ್ ಬೇಕಾಗಿಲ್ಲ, ಜಸ್ಟ್ ನಾವು ಬೇಸಿಕ್ಸ್ನ ನೋಡಿಕೊಂಡ್ರೆ ಸಾಕಾಗಿರುತ್ತೆ. ಯಾಕೆ ಸಾಯಿಸಿದ್ರು ಅದೆಲ್ಲದು ಕೂಡ ಮಹಾರಾಷ್ಟ್ರದ ಏನಾದ್ರು ಸರ್ವಿಸಸ್ ಬರೀಬೇಕು ಅಂತಂದರೆ ಅಲ್ಲಿ ಸ್ವಲ್ಪ ಡೀಟೇಲಲ್ಲಿ ಕೇಳ್ತಾ ಇರ್ತಾರೆ. ಎಕ್ಸಾಂಪಲ್ ನಮಗೆ ಮೈಸೂರು ಬಗ್ಗೆ ಯಾವ ಥರ ಡೀಟೇಲಲ್ಲಿ ಕೇಳ್ತಾರೆ, ಒಡೆಯರ್ಸ್ ಯಾರ್ಯಾರು, ಯಾವ್ಯಾವ ಥರ ಟೆಂಪಲ್ಸ್ ಮಾಡಿದ್ರು, ಯಾಕೆ ಯಾವ ಥರ ಫೈಟ್ಸ್ ಆಗ್ತಾಯಿತ್ತು, ವಿಜಯನಗರ ಬಗ್ಗೆ ಕೇಳ್ತಾರೆ, ರಾಷ್ಟ್ರಕೂಟಾಸ್ ಬಗ್ಗೆ ಕೇಳ್ತಾ ಇರ್ತಾರೆ. ಆ ಥರ ನಮ್ಮ ಸ್ಟೇಟಲ್ಲಿ ಕೇಳ್ತಾ ಇರ್ತಾರೆ, ಬಟ್ ಬೇರೆ ಸ್ಟೇಟಲ್ಲಿ ಅವ್ರದ್ದು ಡೈನೆಸ್ಟೀಸ್ ಅಥವಾ ಟೆರಿಟರೀಸ್ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ಪೇಶ್ವಾ ಏನು ಮಾಡಿದ್ರು ಅಂತಂದರೆ ವಿಠ್ಠುಜಿನ ಮರ್ಡರ್ ಮಾಡಿದ್ರು. ವಿಠ್ಠುಜಿ ಪ್ರಿನ್ಸ್ ಆಫ್ ಹೋಲ್ಕರ್ ಆಗಿದ್ದರು. ಸೊ ಹೋಲ್ಕರ್ ಏನು ಮಾಡಿದ್ರು, ಆ ಟೈಮಲ್ಲಿ ಹೋಲ್ಕರ್ ರೀಜನ್ನು, ಹೋಲ್ಕರ್ ಅವರು ವಾಪಸ್ಸು ಅಟ್ಯಾಕ್ ಮಾಡಿದ್ರು. ಯಾರ ಮೇಲೆ, ಪೇಶ್ವಾ ಮೇಲೆ. ಯಾರು ಅಟ್ಯಾಕ್ ಮಾಡಿದ್ರು ಅಂತಂದರೆ ಜಸ್ವಂತ್ ರಾವ್ ಯಾರು, ಜಸ್ವಂತ್ ರಾವು ಇವರು ಬ್ರದರ್ ಆಗಿದ್ದರು ವಿಠ್ಠುಜಿ ಅವ್ರದ್ದು. ವಿಠ್ಠುಜಿ ಅವರ ಬ್ರದರ್ ಇವ್ರು ಏನು ಮಾಡಿದ್ರು ಅಂತಂದರೆ, ಇವರು ಬಂದ್ಬಿಟ್ಟು ಪೇಶ್ವಾ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಪೇಶ್ವಾ ಜೊತೆಗೆ ಆ ಟೈಮಲ್ಲಿ ಯಾರು ಸೇರಿಕೊಂಡಿದ್ರು ಅಂತಂದರೆ ಸಿಂಧ್ಯಾಸು ಕೂಡ ಸೇರಿಕೊಂಡಿದ್ರು. ಪೇಶ್ವಾ ಜೊತೆಗೆ ಆ ಟೈಮು ಸಿಂಧ್ಯಾಸು ಕೂಡ ಸಪೋರ್ಟ್ ಮಾಡ್ಕೊತಾಯಿದ್ರು. ಅದಕ್ಕೆ ಇವರು ಜಸ್ವಂತ್ ರಾವ್ ಅವರು ಅಥವಾ ಇಲ್ಲಿ ಹೋಲ್ಕರ್ ಅವರು ಎಷ್ಟು ಸ್ಟ್ರಾಂಗ್ ಇದ್ದರು ಅಂತಂದರೆ, ಹೋಲ್ಕರ್ ಅವರು ಇಲ್ಲಿ ಪೇಶ್ವಾಸ್ನ ಡಿಫೀಟ್ ಮಾಡ್ಕೊಂಡ್ಬಿಟ್ರು. ಪೇಶ್ವಾ ಆ್ಯಂಡ್ ಸಿಂಧ್ಯಾ ಲಾಸ್ಟ್, ಅದನ್ನಷ್ಟೇ ಬರೆದಿರ್ತೀನಿ. ಪೇಶ್ವಾ ಆ್ಯಂಡ್ ಸಿಂಧ್ಯಾ ಲಾಸ್ಟ್, ಇವರು ಸೋತೋಗ್ಬಿಟ್ರು ಈ ವಾರಲ್ಲಿ. ಅಂತಂದರೆ ಇನ್ನು ಬೇಸಿಕ್ಸ್ ನಾವು ನೋಡ್ಕೊತಾ ಇರೋವಂಥದ್ದು.
ಸೊ ಅದಕ್ಕೆ ಪೇಶ್ವಾ ಮತ್ತು ಸಿಂಧ್ಯಾಸು ಇದರಲ್ಲಿ ಸೋತೋಗ್ಬಿಟ್ರು. ಆ ಟೈಮಲ್ಲಿ ಏನು ಮಾಡಿದ್ರು ಅಂತಂದರೆ ಇಲ್ಲಿ ಸೋತೋದ್ಮೇಲೆ ವಿನಾಯಕ ರಾವ್ನ ಪೇಶ್ವಾ ಮಾಡಿದ್ರು. ಯಾಕಂತಂದರೆ ಪೇಶ್ವಾ ಸೋತೋದ್ರಲ್ಲ, ಹೊಸ ಪೇಶ್ವಾ ಯಾರು? ಪೇಶ್ವಾ ಅಂತಂದರೆ ಪುಣೆಯಲ್ಲಿ ಅಲ್ವಾ, ಅದಕ್ಕೆ ವಿನಾಯಕ್ ರಾವ್ನ ಪೇಶ್ವಾಗಿ ಮಾಡಿದ್ರು. ವಿನಾಯಕ್ ರಾವ್ ವಾಸ್ ಮೇಡ್ ಪೇಶ್ವಾ. ಸೊ ವಿನಾಯಕ ರಾವ್ ಅವ್ರನ್ನ ಪೇಶ್ವಾ ಅಂತ ಮಾಡಿಬಿಟ್ಟಿದ್ದಾರೆ. ಯಾಕಂತಂದರೆ ಪೇಶ್ವಾ ಅವ್ರು ಸೋತೋಗ್ಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಬಾಜಿರಾವ್ ಟು ಅವ್ರಿಗೆ ಬೇಜಾರಾಗುತ್ತೆ. ಸೊ ಬಾಜಿರಾವ್ ಟು ಅವ್ರು ಏನು ಮಾಡಿದ್ರು ಅಂತಂದರೆ ಅವರ ತಂದೆ ಇದ್ರಲ್ಲ, ಸೊ ರಘುನಾಥ್ ರಾವ್ ಅವ್ರ ಥರನೇ ಇವರು ಏನು ಮಾಡಿದ್ರು ಅಂತಂದರೆ ಬ್ರಿಟಿಷ್ ಅವ್ರ ಹತ್ರ ಹೋದರು. ಸೊ ಇಲ್ಲಿ ಬಾಜಿರಾವ್ ಟು ಇವ್ರು ಏನು ಮಾಡಿದ್ರು, ಬ್ರಿಟಿಷ್ ಅವ್ರ ಹತ್ರ ಹೋದರು. ಬ್ರಿಟಿಷ್ ಅವರು ಆ ಟೈಮಲ್ಲಿ ಬಸೈನಲ್ಲಿದ್ದರು. ಸೊ ಬ್ರಿಟಿಷ್ ಅವರು ಆ ಟೈಮಲ್ಲಿ ಎಲ್ಲಿದ್ದರು ಅಂತಂದರೆ ಬಸೈನಲ್ಲಿ ಇದ್ದರು. ಸೊ ಬ್ರಿಟಿಷ್ ಅವರು ಹೇಳಿದ್ರು, ಸರಿನಪ್ಪ ನಿಮ್ಮ ತಂದೆನೂ ಇದೇ ಥರ ಬಂದಿದ್ದರು, ನೀನು ಇದೇ ಥರ ಬಂದಿದೆಯಾ, ಏನು ಹೆಲ್ಪ್ ಬೇಕು ಅಂತ ಹೇಳು ಅಂತ ಹೇಳಿದ್ರು. ಅದಕ್ಕೆ ಇವರು ಬ್ರಿಟಿಷ್ ಅವ್ರಿಗೆ ಹೇಳಿದ್ರು, ಇಲ್ಲ ಈ ಥರ ಎಲ್ಲ ಸ್ವಲ್ಪ ಅಟ್ಯಾಕ್ ಆಯಿತು, ಅದರಲ್ಲಿ ನಾವು ಹೋಲ್ಕರ್ ಅವ್ರ ಅಗೇನ್ಸ್ಟು ನಾವು ಸಿಂಧ್ಯಾಸು ಇಬ್ಬರು ಕೂಡ ಸೋತೋಗ್ಬಿಟ್ವಿ. ಸೊ ನಾವು ಸೋತೋದ್ಮೇಲೆ ವಿನಾಯಕ ರಾವ್ ಅವ್ರನ್ನ ಇವಾಗ ಪೇಶ್ವಾ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ, ನಮಗೇನಾದ್ರು ನೀವು ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಬ್ರಿಟಿಷ್ ಅವರು ಬಸೈನಲ್ಲಿರೋದ್ರಿಂದ ಇಲ್ಲೇನು ಮಾಡಿದ್ರು ಅಂತಂದರೆ ಟ್ರೀಟಿ ಆಫ್ ಬಸೈನ್ನ ಇಲ್ಲೇ ಸೈನ್ ಮಾಡಿಸ್ಕೊಂಡ್ರು. ಸರಿ ನಾವು ಹೆಲ್ಪ್ ಏನೋ ಮಾಡ್ತೀವಿ, ಬಟ್ ನೀನು ಈ ಟ್ರೀಟಿನ ಸೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಏನಿರುತ್ತೆ ಟ್ರೀಟಿಯಲ್ಲಿ, ಆ ಟ್ರೀಟಿಯಲ್ಲಿ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ಕೊಳ್ಳೋಣ. ಸೊ ಇಂಗ್ಲೀಷ್ ಏನು ಹೇಳಿದ್ರು ಇದರಲ್ಲಿ ಅಂತಂದರೆ, ಇಂಗ್ಲೀಷ್ ಟು ಗೆಟ್ ಟೆರಿಟರಿ ಸೊ ದ್ಯಾಟ್ ದೇ ಗೆಟ್ ರೆವೆನ್ಯೂ ಆಫ್ 26 lakhs. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 26 lakh ರೆವೆನ್ಯೂ. ಸೊ 26 lakh ಅವ್ರಿಗೆ ರೆವೆನ್ಯೂ ಬರಬೇಕು, ಅಷ್ಟು ರೆವೆನ್ಯೂ ಬರೋಷ್ಟು ಟೆರಿಟರೀಸು ಕೊಡಬೇಕಾಗಿತ್ತು ಅಂತ. ಅದರ ಜೊತೆಗೆ ಇಂಗ್ಲೀಷಿಗೆ ಸೂರತ್ ಸಿಟಿನೂ ಕೂಡ ಕೊಡಬೇಕಾಗಿತ್ತು. ಹಾಗೂ ಚೌತ್ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊತಾ ಇದ್ರು. ಚೌತ್ ಬಂದ್ಬಿಟ್ಟು ಇದನ್ನು ನಿಜಾಮ್ ಟೆರಿಟರಿಯಿಂದ ಕಲೆಕ್ಟ್ ಮಾಡ್ಕೊತಾ ಇದ್ರು, ಮರಾಠಾಸ್ ಕಲೆಕ್ಟ್ ಮಾಡ್ತಾಯಿದ್ರು ಇದನ್ನು. ಸೊ ಚೌತ್ ಅಂತಂದರೆ ಸ್ವಲ್ಪ ಆ ರೆವೆನ್ಯೂಯಲ್ಲಿ ಪಾರ್ಟ್ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರಿ. ಚೌತ್ ವಿಚ್ ವಾಸ್ ಕಲೆಕ್ಟೆಡ್ ಫ್ರಮ್ ನಿಜಾಮ್ಸ್ ಟೆರಿಟರಿ ಬೈ ಮರಾಠಾಸ್ ವಿಚ್ ವಾಸ್ ಅಲೌಡ್ ಬೈ ನಿಜಾಮ್ಸ್. ಅಂತಂದರೆ ನಿಜಾಮು ಮರಾಠಾಸ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ರು, ನೋಡ್ರಪ್ಪ ನಮ್ಮ ಈ ರೀಜನಲ್ಲಿ ನೀವು ಚೌತ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಮರಾಠಾಸ್ ಏನು ಮಾಡಿದ್ರು ಅಂತಂದರೆ ಈ ಟ್ರೀಟಿಯಲ್ಲಿ ಹ್ಯಾಡ್ ಟು ಗಿವ್ ಅಪ್ ಆಲ್ ದ ಕ್ಲೇಮ್ಸ್ ಆಫ್ ಚೌತ್. ಅಂತಂದರೆ ಏನು ಕಲೆಕ್ಟ್ ಮಾಡ್ಕೊತಾ ಇದ್ರಲ್ಲ ಅದನ್ನು ಕಂಪ್ಲೀಟಾಗಿ ಗಿವ್ ಅಪ್ ಮಾಡಬೇಕು. ಚೌತ್ ವಾಸ್ ಗಿವನ್ ಅಪ್. ಇನ್ಮೇಲೆ ನೀವು ಚೌತ್ ಕಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಯಾಕೆ ಅಂತಂದರೆ ಬಾಜಿರಾವ್ ಟು ಏನಾದ್ರು ಕಿಂಗ್ ಆದರೆ ಕಲೆಕ್ಟ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೂ ಇಂಗ್ಲೀಷ್ ಅವರ ಕೆಲವೊಂದು ಇವರು ಟ್ರೂಪ್ಸ್ ಇರ್ತಾರಲ್ಲ, ಸೊ ಇಂಗ್ಲೀಷ್ ಟ್ರೂಪ್ಸು ಇವರು ಮರಾಠ ಟೆರಿಟರಿಯಲ್ಲಿ ಉಳಿಸ್ಕೊಂಡಿರಬೇಕು. ಹಾಗೂ ಬೇರೆ ಯಾವುದೇ ಥರದ ಯುರೋಪಿಯನ್ಸ್ಗೂ ಕೂಡ ನೀವು ಎಂಪ್ಲಾಯ್ಮೆಂಟ್ ಪ್ರೊವೈಡ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೂ ಪೇಶ್ವಾ ಬಂದ್ಬಿಟ್ಟಿಲ್ಲಿ ಸಬ್ಸಿಡರಿ ಅಲಯನ್ಸ್ನ ಎಕ್ಸೆಪ್ಟ್ ಮಾಡ್ಕೋಬೇಕು. ಇಷ್ಟು ಟ್ರೀಟಿ ಆಫ್ ಬಸೈನಲ್ಲಿ ಇವರು ಸೈನ್ ಮಾಡ್ಕೊಂಡಿದ್ರು ಅಂತಂದ್ರೆ, ನಾನು ನಿಮಗೆ ಹೆಲ್ಪ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ನೀವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವರು ಹೇಳಿದ್ರು. ಬಟ್ ನೋಡಿ ಇದರಲ್ಲಿ ಮೇಜರ್ ಪಾಯಿಂಟ್ ಇರುವಂಥದ್ದು ಯಾವುದು? ಇದರಲ್ಲಿ ಮೇಜರ್ ಪಾಯಿಂಟ್ ಇರುವಂಥದ್ದು ಸಬ್ಸಿಡರಿ ಅಲಯನ್ಸ್ ಅಂತಂದರೆ ಏನು? ಇದೊಂಥರ ಮಿಲಿಟರಿ ಅಲಯನ್ಸು. ಅಂತಂದರೆ ನಿಮ್ಮ ಸ್ಟೇಟಲ್ಲಿ ಏನೇ ನಡೆದ್ರೂ ಕೂಡ ಅದನ್ನು ಬ್ರಿಟಿಷ್ ಅವ್ರಿಗೆ ಹೇಳೇ ನಡೆಸಬೇಕು. ಸೊ ಬ್ರಿಟಿಷ್ ಅವ್ರದ್ದು ಆರ್ಮಿ ಇರ್ತಾರೆ, ಹಾಗೂ ಬ್ರಿಟಿಷ್ ಅವ್ರ ಕಡೆಯಿಂದ ಆಫೀಸರ್ ಇರ್ತಾರೆ, ಅವ್ರಿಗೆಲ್ಲ ನೀವೇ ಪೇಮೆಂಟ್ ಮಾಡ್ತಾ ಇರಬೇಕು. ಯಾವುದೇ ಥರ ಡಿಸಿಷನ್ನು ನಮಗೆ ಕೇಳೇ ತೊಗೋಬೇಕು, ಬೇರೆಯವ್ರಿಗೆ ಯಾರಿಗೂ ಕೂಡ ನೀವು ಪರ್ಮಿಷನ್ ಕೊಡೋ ಹಾಗಿಲ್ಲ, ಆ ಥರದ್ದೆಲ್ಲ ಇರ್ತಾಯಿತ್ತು. ಸೊ ಒಂಥರ ಸೆಂಟರ್ ಕಂಟ್ರೋಲಲ್ಲಿ ಬರೋಂಗೆ ಅದನ್ನು ಸಬ್ಸಿಡರಿ ಅಲಯನ್ಸು, ಮಿಲಿಟರಿ ಅಲಯನ್ಸ್ ಅಂತಲೂ ಕರೀತಾರೆ. ಸೊ ಈ ಮಿಲಿಟರಿ ಅಲಯನ್ಸ್ನ ಇಲ್ಲಿ ಬಾಜಿರಾವ್ ಸೈನ್ ಮಾಡಿಬಿಟ್ರು. ಬಟ್ ಇದು ಬಾಜಿರಾವ್ ಇಲ್ಲಿ ಸೈನ್ ಮಾಡಿರೋವಂಥದ್ದು ಬೇರೆ ಇಲ್ಲಿ ಮರಾಠಾಸ್ ಇದ್ರಲ್ಲ ಅವ್ರಿಗೆ ಇಷ್ಟ ಆಗಿರಲಿಲ್ಲ. ಯಾಕಂತಂದ್ರೆ ನಾವು ಮುಂಚೆ ನೋಡ್ಕೊಂಡಿರೋಂಗೆ ಮರಾಠಾಸ್ ಭಾಳ ಜನ ಇದ್ರಲ್ಲ, ಹೋಲ್ಕರು ಹಾಗೂ ಇಲ್ಲಿ ಅದಾದಮೇಲೆ ಸಿಂಧ್ಯಾಸ್ ಇದ್ದರು, ಪೇಶ್ವಾಸ್ ಇದ್ದರು, ಇವರೆಲ್ಲರೂ ಇದ್ರಲ್ಲ, ಇವ್ರಿಗೆ ಯಾರಿಗೂ ಕೂಡ ಅದು ಇಷ್ಟ ಆಗಿರಲಿಲ್ಲ. ಸೊ ಇದನ್ನು ಯಾರಿಗೆ ಇಷ್ಟ ಆಗಿರಲಿಲ್ಲ ಅಂತಂದರೆ ಸಿಂಧ್ಯಾಸ್ ಮತ್ತು ಭೋಸ್ಲೆ ಇವ್ರಿಗೆ ಇದನ್ನು ಇಷ್ಟ ಆಗಿರಲಿಲ್ಲ. ನಾಟ್ ಎಕ್ಸೆಪ್ಟೆಡ್. ಇವ್ರಿಗೆ ಇದು ಇಷ್ಟ ಆಗಿರಲಿಲ್ಲ. ಅದಕ್ಕೋಸ್ಕರ ಇವ್ರೇನು ಮಾಡಿದ್ರು ಅಂತಂದರೆ, ಸರಿ ಇವನೇನು ಸೈನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅಟ್ಲೀಸ್ಟ್ ನಾವು ಇಂಡಿಪೆಂಡೆಂಟ್ ಆಗಿರಬೇಕು ಅಂತಂದರೆ ನಾವು ಫೈಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸಿಂಧ್ಯಾಸು ಭೋಸ್ಲೆ ಅವರು ಇವ್ರೇನು ಮಾಡಿದ್ರು, ಬ್ರಿಟಿಷ್ ಅಗೇನ್ಸ್ಟು ಫೈಟ್ ಮಾಡಿದ್ರು. ಸೊ ಇವರಿಬ್ಬರೇ ಫೈಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಹೋಲ್ಕರ್ ಅವರು ತಡ್ರಿ ನಾವು ಜಾಯ್ನ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೋಲ್ಕರ್ ಅವರು ಕೂಡ ಸಪೋರ್ಟ್ ಕೊಟ್ಟರು. ಸೊ ಸಿಂಧ್ಯಾಸು ಭೋಸ್ಲೇಸು ಹೋಲ್ಕರು ಬ್ರಿಟಿಷ್ ಅವ್ರ ಅಗೇನ್ಸ್ಟು ಇಲ್ಲಿ ಫೈಟ್ ಮಾಡ್ಕೊಂಡಿದ್ರು. ಬಟ್ ಇಲ್ಲೇನಾಯಿತು ಅಂತಂದರೆ ಸಿಂಧ್ಯಾಸು ಭೋಸ್ಲೇಸು ಹೋಲ್ಕರು 3 ಜನ ಸೋತರು, ಬ್ರಿಟಿಷು ವಿನ್ ಆದರು. ಇಲ್ಲಿ ಬರೆದಿರ್ತೀನಿ ನಾನು, ಬ್ರಿಟಿಷ್ ಒನ್. ಸೊ ಬ್ರಿಟಿಷ್ ವಿನ್ ಆದರು. ಸೊ ಬ್ರಿಟಿಷ್ ಅವ್ರು ಯಾವಾಗಾದರೂ ಏನಾದರೂ ವಿನ್ ಆಗಿಬಿಟ್ರೆ ಅವರು ತುಂಬಾ ಜಾಸ್ತಿ ಅಡ್ವಾಂಟೇಜ್ನ ತೊಗೊತಾ ಇರ್ತಿದ್ರು.
ತುಂಬಾ ಜಾಸ್ತಿ ಅಡ್ವಾಂಟೇಜ್ನ ತೊಗೊತಾ ಇರ್ತಿದ್ರು. ಫಸ್ಟ್ ಆಫ್ ಆಲ್ ಏನು ಅಂತಂದರೆ, ಯಾವುದೇ ಥರದ್ದು ವಾರ್ನ ಏನಾದ್ರು ಬ್ರಿಟಿಷ್ ಅವ್ರು ವಿನ್ ಆದರೆ ಅವ್ರು ಫಸ್ಟು ನೀವು ವಾರ್ ಮಾಡಿರೋದಕ್ಕೋಸ್ಕರ ನಮಗೆ ಫೈನ್ ತುಂಬಬೇಕು ಅಂತ ಎಷ್ಟೊಂದು ಲಕ್ಷ ಅಮೌಂಟ್ ಅದಕ್ಕೋಸ್ಕರನೇ ಇಸ್ಕೊಂಡ್ಬಿಡ್ತಾಯಿದ್ರು. ಅದ್ರ ಜೊತೆಗೆ ಕೆಲವೊಂದು ಟೆರಿಟರೀಸ್ನ ನೀವು ನಮಗೆ ಬರ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಇಸ್ಕೊತಾಯಿದ್ರು. ಸೊ ಇಲ್ಲಿ ಏನೇನು ಟ್ರೀಟಿನ ಸೈನ್ ಮಾಡ್ಕೊಂಡಿದ್ರು ಮತ್ತು ಥರ್ಡ್ ಆಂಗ್ಲೋ ಮರಾಠಾ ವಾರು ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ಬ್ರಿಟಿಷ್ ಅವ್ರು ವಿನ್ ಆದರು ಅಂತ ನಮ್ಗೆ ಗೊತ್ತಾಯಿತು. ಸೊ ಅದಕ್ಕೆ ಬ್ರಿಟಿಷ್ ಅವ್ರು ಏನು ಮಾಡಿದ್ರು ಅಂತಂದರೆ ಒಬ್ಬೊಬ್ಬರ ಹತ್ರ ಒಂದೊಂದು ಟ್ರೀಟಿನ ಸೈನ್ ಮಾಡಿಕೊಂಡ್ರು. ಸೊ ಬ್ರಿಟಿಷ್ ಅವರು ಫಸ್ಟು ಭೋಸ್ಲೆ ಅವ್ರಿಗೆ ಕರೆದ್ರು, ಸರಿ ಬರ್ರಪ್ಪ, ನೀವು ವಾರ್ ಮಾಡಿದ್ರಿ ನಮ್ಮ ಅಗೇನ್ಸ್ಟು, ಅದಕ್ಕೆ ನೀವು ಒಂದು ಟ್ರೀಟಿನ ಸೈನ್ ಮಾಡಿರಿ ಅಂತ ಹೇಳ್ಬಿಟ್ಟು ಇವ್ರ ಜೊತೆ ಟ್ರೀಟಿ ಆಫ್ ದೇವ್ಗಾವ್ನ ಸೈನ್ ಮಾಡಿಕೊಂಡ್ರು. ಟ್ರೀಟಿ ಆಫ್ ದೇವ್ಗಾಂವ್. ಸೊ ನಮ್ಗೆ ಬರೀ ಇಷ್ಟು ಡೀಟೇಲಾಗೂ ಏನು ಕೇಳಲ್ಲ ಎಕ್ಸಾಮಲ್ಲಿ, ಬಟ್ ಅಕಸ್ಮಾತ್ ಕೇಳಿದ್ರೂ ಕೂಡ ಯಾರ ಜೊತೆ ಸೈನ್ ಮಾಡ್ಕೊಂಡಿದ್ರು ಅಂತ ಅಷ್ಟೇ ಕೇಳ್ತಾರೆ, ಅದಕ್ಕಿಂತ ಡೀಟೇಲಲ್ಲಿ ಕೇಳಲ್ಲ. ಯಾಕಂತಂದರೆ ನಾವು ಮುಂಚೆನೂ ಕೂಡ ಎಲ್ಲ ಟ್ರೀಟೀಸು ಡೀಟೇಲಲ್ಲಿ ನೋಡ್ಕೊಂಡಿದ್ದೀವಿ, ಬಟ್ ಅದನ್ನು ಸ್ವಲ್ಪ ನೀವು ರಿವಿಷನ್ ಮಾಡ್ಕೊಂಡಿರಿ ಅಷ್ಟೇ. ಅಷ್ಟೊಂದು ಡೀಟೇಲಲ್ಲಿ ಕೇಳುವಂಥದ್ದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದಾದಮೇಲೆ ಸಿಂಧ್ಯಾಸ್ ಅವ್ರ ಜೊತೆನೂ ಕೂಡ ಟ್ರೀಟಿ ಸೈನ್ ಮಾಡಿಕೊಂಡ್ರು. ಇವ್ರ ಜೊತೆ ಟ್ರೀಟಿ ಸೈನ್ ಮಾಡ್ಕೊಂಡಿರೋಂಥದ್ದು ಟ್ರೀಟಿ ಆಫ್ ಸೂರಜಿನ್ಜನ್ಗಾಂವ್ ಅಂತ, ಸೂರಜಿನ್ಜನ್ಗಾಂವ್. ಸೊ ಇದನ್ನು ಇವರು ಸೈನ್ ಮಾಡಿಕೊಂಡ್ರು ಸಿಂಧ್ಯಾಸ್ ಅವ್ರ ಜೊತೆಗೆ. ಹಾಗೂ ಲಾಸ್ಟು ಥರ್ಡ್ ಪಾರ್ಟಿ ಇದ್ದಿದ್ದು ಯಾರು, ಹೋಲ್ಕರ್. ಸೊ ಸಿಂಧ್ಯಾಸು, ಹೋಲ್ಕರು, ಭೋಸ್ಲೆ. ಹೋಲ್ಕರ್ ಅವ್ರ ಜೊತೆ ಇವ್ರು ಏನು ಮಾಡಿದ್ರು ಅಂತಂದರೆ ಟ್ರೀಟಿ ಆಫ್ ರಾಜ್ಪುತ್ ಘಾಟ್ನ ಇವರು ಸೈನು ಮಾಡಿಕೊಂಡ್ರು. ಟ್ರೀಟಿ ಆಫ್ ರಾಜ್ಪುತ್ ಘಾಟ್ ಇದನ್ನು ಸೈನ್ ಮಾಡಿಕೊಂಡ್ರು. ಈ ಥರ ನಮಗೆ ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ ಫಿನಿಶ್ ಆಗಿತ್ತು. ಇವಾಗ ನೆಕ್ಸ್ಟ್ ನಾವು ನೋಡ್ಕೋಬೇಕಾಗಿರುವಂಥದ್ದು ಥರ್ಡ್ ಆಂಗ್ಲೋ ಮರಾಠಾ ವಾರ್. ಥರ್ಡ್ ಆಂಗ್ಲೋ ಮರಾಠಾ ವಾರ್. ಸೊ ಥರ್ಡ್ ಆಂಗ್ಲೋ ಮರಾಠಾ ವಾರು ಇದನ್ನು ನಾವು ಇವಾಗ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಥರ್ಡ್ ಆಂಗ್ಲೋ ಮರಾಠಾ ವಾರ್ನ ನಾವು ನೋಡ್ಕೋಬೇಕು ಅಂತಂದರೆ ಒಂದು ಚಾರ್ಟರ್ ಆ್ಯಕ್ಟ್ ಇದೆ. ಆ ಚಾರ್ಟರ್ ಆ್ಯಕ್ಟಿನ ಒಂದೆರಡು ಪಾಯಿಂಟ್ನ ನಾವು ನೋಡ್ಕೊಳ್ಳೋಣ. ಸೊ ಚಾರ್ಟರ್ ಆ್ಯಕ್ಟ್ 1813. ಈ ಚಾರ್ಟರ್ ಆ್ಯಕ್ಟ್ 1813 ತುಂಬಾ ಜಾಸ್ತಿ ಇಂಪಾರ್ಟೆಂಟು ಈಸ್ಟ್ ಇಂಡಿಯಾ ಕಂಪನಿಗೆ. ಸೊ ನೋಡಿ, ನಾವು ಬ್ರಿಟಿಷ್ ಅಂತ ಏನು ಹೇಳ್ತೀವಲ್ಲ, ಅದು ಬ್ರಿಟಿಷ್ ಅನ್ನೋದೊಂದು ಕಂಪನಿ, ಅಲ್ಲಿ ಬ್ರಿಟೇನಿಂದ ಬಂದಿದ್ದು, ಇಂಡಿಯಾಗೆ ಬಂದಿದ್ದು ಒಂದು ಕಂಪನಿ ಅದು. ಆ ಕಂಪನಿ ಹೆಸರು ಈಸ್ಟ್ ಇಂಡಿಯಾ ಕಂಪನಿ ಅಥವಾ ಜಾನ್ ಕಂಪನಿ ಅಂತಲೂ ಕೂಡ ಕರೀತಾರೆ ಅದನ್ನು. ಸೊ ಜಾನ್ ಕಂಪನಿ ಅಂತಲೂ ಕೂಡ ಕರೀತಾರೆ. ಇದನ್ನು ಮುಂಚೆ KS ಪ್ರಿಲಿಮ್ಸಲ್ಲಿ ಕೇಳಿದ್ರಿ ಇದನ್ನು, ಈಸ್ಟ್ ಇಂಡಿಯಾ ಕಂಪನಿಗೆ ಇನ್ನೊಂದು ಹೆಸರು ಏನಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಜಾನ್ ಕಂಪನಿ ಅಂತಲೂ ಕೂಡ ಕರೀತಾರೆ. ಸೊ ಏನಾಗಿತ್ತು, ಚಾರ್ಟರ್ ಆ್ಯಕ್ಟ್ 1813 ಏನು ಪ್ರೊವಿಷನ್ ಮಾಡಿಕೊಂಡ್ರು ಅಂತಂದರೆ, ಸರಿ ಇವಾಗ ಬ್ರಿಟಿಷ್ ಅವ್ರದ್ದು ರೂಲು ಪಾಲಿಟಿಕ್ಸ್ವರೆಗೂ ಬಂದುಬಿಟ್ಟಿದೆ, ಇವಾಗ ಈಸ್ಟ್ ಇಂಡಿಯಾ ಕಂಪನಿ ಜೊತೆಗೆ ಬೇರೆ ಕಂಪನೀಸ್ ಅವ್ರನ್ನೂ ಕೂಡ ನಾವು ಕಳ್ಸೋಣ ಬ್ರಿಟೇನಿಂದ, ಬ್ರಿಟಿಷ್ ಕಡೆಯಿಂದ ಬೇರೆ ಕಂಪನೀಸು ಕೂಡ ಬರಲಿ, ಬೇರೆ ಕಂಪನೀಸು ಕೂಡ ಟ್ರೇಡ್ ಮಾಡಲಿ, ಬೇರೆ ಕಂಪನೀಸು ಕೂಡ ಪ್ರಾಫಿಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿತ್ತು. ಅದಕ್ಕೆ ಮೋನೋಪೊಲಿನ ಬರೀ ಕೆಲವೊಂದು ರೀಜನಲ್ಲಿ ಅಷ್ಟೇ ಕೊಟ್ಟಿದ್ರು. ಮೋನೋಪೊಲಿ ಅಂತಂದರೆ ಈ ಟೆರಿಟರಿ ಅಥವಾ ಇದನ್ನು ಬರೀ ನೀವು ಅಷ್ಟೇ ನೋಡ್ಕೊತಾ ಇರ್ತೀರ. ಈಗ ಎಕ್ಸಾಂಪಲು, ಇಂಡಿಯಾದಲ್ಲಿ ಒಂದು ವಿಡಿಯೋಸ್ ನೋಡಬೇಕು ಅಂತಂದರೆ ನೀವು ಯಾವ ಪ್ಲ್ಯಾಟ್ಫಾರ್ಮ್ನ ಪ್ರಿಫರ್ ಮಾಡ್ತೀರಾ? ಡೈರೆಕ್ಟಾಗಿ ಜಾಸ್ತಿ ಯೂಟ್ಯೂಬ್ನ ಪ್ರಿಫರ್ ಮಾಡ್ತೀರಾ. ಸೊ ಯೂಟ್ಯೂಬ್ನ ಬಿಟ್ಬಿಟ್ಟು ಬೇರೆ ಎಲ್ಲೂ ವೀಡಿಯೋ ನೋಡಬಾರ್ದು ನೀವು ಅಂತ ಮಾಡಿಬಿಟ್ರೆ ಆವಾಗ ವೀಡಿಯೋಗೋಸ್ಕರ ಈ ವಿಡಿಯೋಸು ಯೂಟ್ಯೂಬ್ಗೆ ಮೋನೋಪೊಲಿ ಆಗಿರುತ್ತೆ. ಸುಮ್ಮನೆ ಎಕ್ಸಾಂಪಲ್ಗೆ ಹೇಳಿರುವಂಥದ್ದು ಅಂತಂದರೆ ಬರೀ ಅವ್ರದ್ದಷ್ಟೇ ಹಾಕಿರುತ್ತೆ. ಸೊ ಆ ಥರದ್ದು ಇವ್ರು ಏನು ಮಾಡಿದ್ರು, 1813 ಚಾರ್ಟರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಮೋನೋಪೊಲಿ ಕೊಟ್ಬಿಟ್ಟು ಅವ್ರದ್ದು ಮೋನೋಪೊಲಿನ ಬರೀ 2ಕ್ಕೆ ರೆಸ್ಟ್ರಿಕ್ಟ್ ಮಾಡಿದ್ರು. ಅಂತಂದರೆ ಬರೀ ಟೀ ಮಾರಾಟ ಬರೀ ನೀವು ಅಷ್ಟೇ ಮಾಡ್ಕೊತೀರಾ ಈಸ್ಟ್ ಇಂಡಿಯಾ ಕಂಪನಿ, ಜೊತೆಗೆ ಚೈನಾ ಜೊತೆ ಟ್ರೇಡು ನೀವು ಅಷ್ಟೇ ಮಾಡ್ಕೊತೀರಾ. ಅದನ್ನು ಬಿಟ್ಬಿಟ್ಟು ಮಿಕ್ಕಿದ ಏನೇ ಟ್ರೇಡ್ ಮಾಡ್ಕೊತಾ ಇದ್ರಲ್ಲ ಅದರಲ್ಲಿ ಬೇರೆಯವರು ಕೂಡ ಬರ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ರು. ಅಂತಂದರೆ ಕಂಪ್ಲೀಟಾಗಿ ಮೋನೋಪೊಲಿ ಎಂಡ್ ಮಾಡಿಬಿಟ್ಟು ಬರೀ ಮೋನೋಪೊಲಿ 2ರಲ್ಲಷ್ಟೇ ಕೊಟ್ಟರು, ಒಂದು ಟೀ ಜೊತೆಗೆ, ಇನ್ನೊಂದು ಚೈನಾ ಜೊತೆಗೆ ಟ್ರೇಡು. ಸೊ ಇದರಿಂದ ಏನಾಗುತ್ತೆ, ಆಬ್ವಿಯಸ್ ಆಗಿ ಏನಾಗುತ್ತೆ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನೀಸ್ದು ಇದರಲ್ಲಿ ಏನಾಗುತ್ತೆ ಅಂತಂದರೆ ಲಾಸ್ ಆಗುತ್ತೆ. ಯಾಕಂತಂದ್ರೆ ಮುಂಚೆ ಬೇರೆ ಬೇರೆ ಥರದ್ದು ಟ್ರೇಡ್ ಮಾಡಿಕೊಂಡು ಜಾಸ್ತಿ ಪ್ರಾಫಿಟ್ ಮಾಡ್ಕೊತಾ ಇದ್ರು, ಬಟ್ ಈಗ ಬರೀ 2ರಲ್ಲೇ ಉಳ್ಕೊಂಡಿರೋದ್ರಿಂದ ಲಾಸ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ, ಮಾರ್ಕೆಟು ತುಂಬ ಕಮ್ಮಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ಕೋಬೇಕು, ಪ್ರಾಫಿಟ್ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಅವ್ರು ಇರೋವಂಥ ಟೆರಿಟರಿನ ಇನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ಇನ್ನು ಅವರು ಇರೋವಂಥ ಟೆರಿಟರೀಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂತಂದರೆ ಎಲ್ಲಿ ಪ್ರಾಬ್ಲಮ್ ಇದೆ, ಎಲ್ಲಿ ಏನಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಲೂಪ್ ಹೋಲ್ಸ್ನ ಹುಡುಕಬೇಕಾಗತ್ತೆ. ಸೊ ಆ ಥರ ಲೂಪ್ ಹೋಲ್ಸ್ನ ಅವರು ಹುಡುಕಬೇಕು ಅಂತ ಹೇಳಿದಾಗಲೇ ಅವ್ರಿಗೆ ಸಿಕ್ಕಿರುವಂಥ ಒಂದು ಟಾಪಿಕ್ ಬಂದ್ಬಿಟ್ಟು ಪಿಂಡಾರೀಸ್. ಸೊ ಈ ಪಿಂಡಾರೀಸ್ ಅಂತಂದರೆ ಯಾರು? ಇವ್ರು ನೋಡಿ, ಪಿಂಡಾರೀಸ್ ಅಂತಂದರೆ ಇವರೊಂಥರ ಸುಮ್ಮನೆ ಸಪೋರ್ಟ್ ಥರ ಇರ್ತಾಯಿದ್ರು ಇವರು ಪೇಶ್ವಾ ಅವ್ರ ಜೊತೆಗೆ. ಸಪೋರ್ಟ್ ಥರ ಇರ್ತಾಯಿದ್ರು ಪೇಶ್ವಾ ಅವ್ರ ಜೊತೆಗೆ. ಈಗ ಪೇಶ್ವಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಳೋಣ. ಸೊ ಪೇಶ್ವಾ ಅವರು ಈಗ ಬೇರೆ ಯಾವುದೋ XYZ ಊರಿಗೆ ಹೋಗ್ತಾ ಇದ್ದಾರೆ ಅಟ್ಯಾಕ್ ಮಾಡೋದಕ್ಕೆ. ಅವಾಗ ಇವ್ರು ಏನು ಮಾಡ್ತಿದ್ರು, ಪಿಂಡಾರೀಸು ಇವ್ರ ಜೊತೆನೇ ಹೋಗ್ತಾಯಿದ್ರು. ಇವ್ರು ನೋಡಿ ಯಾವುದೇ ಥರದ್ದು ಅಮೌಂಟು, ಟ್ಯಾಕ್ಸು
ಇಲ್ಲಾರೆ ಡೊನೇಷನ್ಸು ಅಡ್ಮಿಷನ್ ಏನೂ ಇಸ್ಕೊತಾರಿಲ್ಲ ಪಿಂಡಾರೀಸು. ಇವರು ಪೇಶ್ವಾ ಅವ್ರ ಜೊತೆ ಹೋಗ್ತಾಯಿದ್ರು. ಇಲ್ಲಿ XYZ ಅಟ್ಯಾಕ್ ಮಾಡೋದ್ರಲ್ಲಿ ತುಂಬಾ ಒಳ್ಳೆ ರೋಲ್ ಪ್ಲೇ ಮಾಡ್ತಾಯಿದ್ರು ಇವರು. ಫುಲ್ಲು ಅಟ್ಯಾಕ್ ಮಾಡಿಬಿಟ್ಟು ಅಲ್ಲೆಲ್ಲದೂ ಕೂಡ ವಿನ್ ಆದಮೇಲೆ ಪೇಶ್ವಾ ಅವರು ವಾಪಸ್ ಬಂದಮೇಲೆ ಇವ್ರೇನು ಮಾಡ್ಕೊತಾಯಿದ್ರು ಅಂತಂದರೆ ಅಲ್ಲಿ ಲೂಟಿ ಮಾಡ್ಕೊತಾಯಿದ್ರು. ಬರೀ ಲೂಟಿ ಮೇಲೇ ಉಳ್ಕೊಂಡಿದ್ರು ಅವರು, ಆಯಿತಾ. ಪಿಂಡಾರೀಸು ಬರೀ ಲೂಟಿ ಮೇಲೇ ಉಳ್ಕೊಂಡಿದ್ರು, ಬರೀ ಅವರು ಲೂಟಿನೇ ಮಾಡ್ಕೊತಾಯಿದ್ರು. ಇವಾಗ ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಆದಮೇಲೆ ಏನಾಗೋಯಿತು, ಸೆಕೆಂಡ್ ಆಂಗ್ಲೋ ಮರಾಠ ವಾರ್ ಆದಮೇಲೆ ಏನಾಯಿತು ಅಂತಂದರೆ ಕಂಪ್ಲೀಟಾಗಿ ಮರಾಠಾಸೇ ಡೌನ್ ಆಗೋಯಿತು. ಈಗ ಪೇಶ್ವಾಸೇ ಎಲ್ಲಂತ ಹೋಗ್ತಾರೆ ಅವರು. ಈಗ ಎಲ್ಲೂ ಅವ್ರು ಹೋಗಲ್ಲ ಅಕ್ವೈರ್ ಮಾಡ್ಕೊಳ್ಳೋಕ್ಕೆ, ಎಲ್ಲೂ ಅವ್ರು ಹೋಗಲ್ಲ ಫೈಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದ ತಕ್ಷಣ ಪಿಂಡಾರೀಸ್ ಅವ್ರ ಗತಿ ಏನಾಗಬೇಕು ಅಲ್ವಾ. ಇವ್ರೇನು ಮಾಡಬೇಕು, ಇವರು ಬೇರೆ ಕಡೆ ಅಟ್ಲೀಸ್ಟು ಲೂಟರು ಮಾಡ್ಕೊತಾಯಿದ್ರು. ಅದಕ್ಕೆ ಇವಾಗ ಅವರು ಅದು ಲೂಟು ಕೂಡ ಮಾಡ್ಕೊತಾ ಇಲ್ಲ. ಅದಕ್ಕೋಸ್ಕರ ಪಿಂಡಾರೀಸು ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಟ್ಲೀಸ್ಟ್ ಅವ್ರು ಉಳ್ಕೋಬೇಕು ಅಲ್ಲ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಎಕ್ಸಾಕ್ಟಾಗಿ ಇಂಡಿಯಾ ಮಿಡಲ್ ರೀಜನಲ್ಲಿ ಇವರು ಇರ್ತಾಯಿದ್ರು. ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಮಿಡಲ್ ರೀಜನಲ್ಲಿ ಇರ್ತಾಯಿದ್ರು. ಇಲ್ಲಿ ಬ್ರಿಟಿಷ್ ಅವ್ರದ್ದು ಏನಾದರೂ ಇಲ್ಲಿ ಅವ್ರದ್ದೇನಾದ್ರು ಪ್ರಾಡಕ್ಟ್ಸು ಗೂಡ್ಸ್ ಏನಾದ್ರು ಹೋಗ್ತಾಯಿದ್ರೆ ಅದನ್ನೇ ಅಟ್ಯಾಕ್ ಮಾಡ್ಕೊಂಬಿಟ್ರು ಅವರು. ಅದನ್ನೇ ಅಟ್ಯಾಕ್ ಮಾಡಿಕೊಂಡು ಅದನ್ನೇ ಲೂಟಿ ಮಾಡಿಕೊಂಡು ಅದನ್ನೇ ಇಟ್ಕೊಂಡ್ಬಿಟ್ರು ಅವರು. ಈ ಥರ ಪಿಂಡಾರೀಸ್ ಅವರು ಪ್ರಾಬ್ಲಮ್ ಮಾಡ್ತಿರೋದ್ರಿಂದನೇ ಇಲ್ಲಿ ಸ್ಟಾರ್ಟ್ ಆಗಿರುವಂಥ ವಾರು ಆಂಗ್ಲೋ ಮರಾಠ ವಾರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಆಂಗ್ಲೋ ಮರಾಠ ವಾರು, ಈ ಥರ್ಡ್ ಆಂಗ್ಲೋ ಮರಾಠ ವಾರ್ ನಡೀತಿತ್ತು. ಈ ವಾರ್ ಆದಮೇಲೆ ಏನಾಯಿತು ಅಂತಂದರೆ ಕಂಪ್ಲೀಟಾಗಿ ಸಬ್ಸಿಡರಿ ಅಲೈನ್ಸು, ಅಕ್ಸೆಪ್ಟೆಡ್ ಸಬ್ಸಿಡರಿ ಅಲೈನ್ಸು, ಇವರು ಮರಾಠಾಸು ಸಬ್ಸಿಡರಿ ಅಲೈನ್ಸ್ನ ಎಕ್ಸೆಪ್ಟ್ ಮಾಡಿಕೊಂಡ್ರು. ಹಾಗೂ ಪಿಂಡಾರೀಸು ಡಿಡ್ ನಾಟ್ ಹ್ಯಾವ್ ಟು ಫೈಟ್ ಅ ವಾರ್. ದೇ ವೇರ್ ಲೂಟಿಂಗ್ ಟೆರಿಟರೀಸ್ ಇನ್ ವಿಚ್ ಇಂಗ್ಲೀಷ್ ಟೆರಿಟರೀಸ್ ವೇರ್ ಆಲ್ಸೋ ಇನ್ವಾಲ್ವ್ಡ್. ಅದನ್ನು ನಾವು ನೋಡ್ಕೊಂಡಿದ್ದೀವಲ್ಲ, ಇಂಗ್ಲೀಷ್ ಟೆರಿಟರೀಸ್ನೆಲ್ಲನವರು ಲೂಟಿ ಮಾಡ್ಕೊತಾ ಇದ್ರು. ಥರ್ಡ್ ಆಂಗ್ಲೋ ಮರಾಠ ವಾರ್ ಆದಮೇಲೆ ಸಬ್ಸಿಡರಿ ಅಲೈನ್ಸ್ ಎಲ್ಲ ಬಂದುಬಿಟ್ಟಿತ್ತು. ಇದರಿಂದ ಏನು ಮಾಡಿದ್ರು ಅಂತಂದರೆ ಥರ್ಡ್ ಆಂಗ್ಲೋ ಮರಾಠ ವಾರಲ್ಲಿ ಕಂಪ್ಲೀಟಾಗಿ ಪೇಶ್ವಾ ಏನು ಉಳ್ಕೊಂಡಿದ್ರು, ಪೇಶ್ವಾನ ಇವ್ರು ಕಂಪ್ಲೀಟಾಗಿ ಮುಗಿಸ್ಬಿಟ್ರು. ಪೇಶ್ವಾನ ಕಂಪ್ಲೀಟಾಗಿ ಡಿಫೀಟ್ ಮಾಡಿದ್ರು. ಎಲ್ಲಿ ಅಂತಂದರೆ ಖಿರ್ಕಿ ಹತ್ರ ಪೇಶ್ವಾನ ಡಿಫೀಟ್ ಮಾಡಿದ್ರು. ಹಾಗೂ ಭೋಸ್ಲೇನ ಮತ್ತೆ ಡಿಫೀಟ್ ಮಾಡಿದ್ರು ಇವರು. ಎಲ್ಲಿ ಅಂತಂದರೆ ಸೈಡ್ ಬಲ್ಡಿ ಅಂತ. ಇಲ್ಲಿ ಡಿಫೀಟ್ ಮಾಡಿದ್ರು. ಹಾಗೂ ಇಲ್ಲಿ ಹೋಲ್ಕರ್ನ ಡಿಫೀಟ್ ಮಾಡಿದ್ರು. ಎಲ್ಲಿ ಅಂತಂದರೆ ಮಾಹಿದ್ಪುರಲ್ಲಿ ಹೋಲ್ಕರ್ನ ಡಿಫೀಟ್ ಮಾಡಿದ್ರು. ಹಾಗೂ 3 ಟ್ರೀಟಿನ ಸೈನ್ ಮಾಡಿಕೊಂಡ್ರು. ಒಂದು ಟ್ರೀಟಿ ಆಫ್ ಪೂನಾ ಸೈನ್ ಮಾಡಿಕೊಂಡ್ರು ಪೇಶ್ವಾ ಅವ್ರ ಜೊತೆಗೆ, ಟ್ರೀಟಿ ಆಫ್ ಗ್ವಾಲಿಯರ್ ಸೈನ್ ಮಾಡಿಕೊಂಡ್ರು ಸಿಂಧಿಯಾ ಅವ್ರ ಜೊತೆಗೆ, ಟ್ರೀಟಿ ಆಫ್ ಮದಸೂರ್ ಇವ್ರು ಟ್ರೈನ್ ಮಾಡಿಕೊಂಡ್ರು ಹೋಲ್ಕರ್ ಅವ್ರ ಜೊತೆಗೆ. ಇದರಿಂದ ಏನಾಯಿತು ಅಂತಂದರೆ ಪೇಶ್ವಾ ಪೋಸ್ಟೇ ಎಂಡ್ ಆಗೋಯಿತು. ಪೇಶ್ವಾ ಪೋಸ್ಟೇ ಸರೆಂಡರ್ ಮಾಡಿಕೊಂಡ್ರು. ಮರಾಠ ಕನ್ಫೆಡ್ರಸಿನೇ ಇದರಿಂದ ಡಿಸಾಲ್ವ್ ಮಾಡ್ಕೊಂಡ್ಬಿಟ್ರು. ಪೇಶ್ವಾಶಿಪ್ನ ಅಬಾಲಿಷ್ ಮಾಡಿಬಿಟ್ರು, ಕಂಪ್ಲೀಟಾಗಿ ಮುಗಿಸೇಬಿಟ್ರು. ಇದು ನೋಡಿ, ಪಿಂಡಾರೀಸ್ ಬಂದ್ಬಿಟ್ಟು ಒಂದು ಸಣ್ಣ ಇಶ್ಯೂ ಆಗಿತ್ತು. ಬಟ್ ಇದನ್ನು ಒಂದವರು ರೀಸನ್ ಅಂತ ತೊಗೊಂಡ್ರು ಫೈಟ್ ಮಾಡ್ಕೊಳ್ಳೋದಕ್ಕೆ, ಮರಾಠಾಸ್ ಅಗೇನ್ಸ್ಟ್ ಫೈಟ್ ಮಾಡ್ಕೊಳ್ಳೋದಕ್ಕೆ ಒಂದು ರೀಸನ್ ಅಂತ ತೊಗೊಂಡು ಅದರಿಂದ ಅವರು ಫೈಟ್ ಮಾಡಿಬಿಟ್ಟು ಥರ್ಡ್ ಆಂಗ್ಲೋ ಮರಾಠ ವಾರ್ ಆಗೋಷ್ಟೊತ್ತಿಗೆ ಏನಾಯಿತು ಅಂತಂದರೆ ಮರಾಠಾಸ್ ಅವರ ಸ್ಟೋರಿ ಇಂಗ್ಲೀಷ್ ಅವ್ರ ಅಗೇನ್ಸ್ಟು ಕಂಪ್ಲೀಟಾಗಿ ಮುಗ್ದೋಗ್ಬಿಟ್ಟಿತ್ತು. ಇದಾದಮೇಲೆ ಏನಾಯಿತು ಅಂತಂದರೆ ಬರೀ ಇಂಗ್ಲೀಷ್ ಅವರೇ ರೂಲ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಅಂತ. ಇವಾಗ ಕಂಪ್ಲೀಟಾಗಿ ನಾವು ಸ್ಟೋರಿ ನೋಡ್ಕೊಂಡಿದ್ದೀವಿ, ಯಾವ ಥರ ಮರಾಠ ಸ್ಟಾರ್ಟ್ ಆಯಿತು, ಯಾವ ಥರ ಮರಾಠಾಸ್ ಎಂಡ್ ಆಯಿತು ಅಂತ. ಇಷ್ಟು ತಿಳ್ಕೊಂಡಿದ್ರೆ ತುಂಬ ಜಾಸ್ತಿ ಆಗಿರುತ್ತೆ ನಮಗೆ ಎಕ್ಸಾಮ್ಗೆ. ಮೇನ್ಸಲ್ಲೂ ಕೂಡ ಆನ್ಸರ್ ಬರಿಬೋದು ಇದರಿಂದ. ಬಟ್ ನೀವು ಮೇನ್ಸಲ್ಲಿ ಅದರಲ್ಲಿ ಜಾಸ್ತಿ ಮ್ಯಾಪ್ಸ್ನ ಯೂಸ್ ಮಾಡ್ಕೊಂಡಿರಿ ಅಂತಂದರೆ ಇದು ಫ್ಲೋ ಚಾರ್ಟ್ಸ್ನ ತುಂಬ ಜಾಸ್ತಿ ಯೂಸ್ ಮಾಡ್ಕೊಂಡಿರಿ. ಇವಾಗ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಇಲ್ಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ. ಮಾಧವರಾವ್ ಅವರು ಪೇಶ್ವಾ ಆಗಿದ್ದರು, ಅವರು ಮೇಜರ್ ಸೆಟ್ ಬ್ಯಾಕ್ ಆಗಿತ್ತು ಅವ್ರು ತೀರ್ಕೊಂಡ್ಮೇಲೆ. ಅದಾದಮೇಲೆ ರಘುನಾಥರಾವ್ ಅವರು ಬ್ರಿಟಿಷ್ ಅವ್ರ ಹತ್ರ ಹೋದರು. ಇವರು ಹೆಲ್ಪ್ ಕೇಳೋದಕ್ಕೋಸ್ಕರ ಬ್ರಿಟಿಷ್ ಫಾರ್ ಸಪೋರ್ಟ್ ಯಾರು ಹೋಗಿದ್ರು, ರಘುಬಾ ಅಂತಂದರೆ ಇಲ್ಲಿ ರಘುನಾಥರಾವ್ ಅವರು. ಅದಕ್ಕೆ ಬ್ರಿಟಿಷ್ ಅವರು ಸರಿ ಎಕ್ಸ್ಪ್ಲೋಯ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಟ್ರೀಟೀಸ್ನೆಲ್ಲ ಸೈನ್ ಮಾಡ್ಕೊಂಡ್ರಲ್ಲ. ಅದಾದಮೇಲೆ ಲಾಸ್ಟಲ್ಲಿ ಸಲ್ಬಾಯ್ ಅಗ್ರಿಮೆಂಟ್ನ ಸೈನ್ ಮಾಡಿಕೊಂಡು ನಮಗೆ ಫಸ್ಟ್ ಆಂಗ್ಲೋ ಮರಾಠ ವಾರ್ ಮುಗ್ದಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಅದಾದಮೇಲೆ 1798 ಲಾರ್ಡ್ ವೆಲೆಸ್ಲಿ ಬರ್ತಾರೆ. ಅವರು ಸಬ್ಸಿಡರಿ ಅಲೈನ್ಸ್ನ ತೊಗೊಂಡು ಬರ್ತಾ ಇರ್ತಾರೆ. ಬಟ್ ಲಾರ್ಡ್ ವೆಲೆಸ್ಲಿ ಬಂದಿರೋ ಟೈಮಲ್ಲಿ ಇವಾಗಲೇ ನಾವು ಇಲ್ಲಿ ನೋಡ್ಕೊಂಡಿರೋಂಗೆ ಒಳಗಡೆನೆ ಮರಾಠ ಕಾನ್ಫೆಡರಸಿ ವೀಕ್ ಆಗ್ತಾಯಿದೆ. ಸಿಮಿಲರ್ ಆಗಿ ಮೈಸೂರು ಕೂಡ ಅದೇ ಥರ ಸ್ವಲ್ಪ ವೀಕ್ ಆಗ್ತಾ ಬರ್ತಾಯಿತ್ತು. ಮೈಸೂರು ಅಂತ ಹೇಳಿದ ತಕ್ಷಣ ನಾವಿಲ್ಲಿ ಕಂಪ್ಲೀಟಾಗಿ ಮೈಸೂರು ಇವಾಗಿರುವಂಥ ಒಡೆಯರ್ಸ್ ಆಗಲ್ಲ, ಅವಾಗಿರುವಂಥ ನಮಗೆ ಇವರಿದ್ರಲ್ಲ ಅಲ್ಲಿ ಹೈದರಲ್ಲಿ ಆ ರೀಜನ್ಸ್ ಎಲ್ಲ ಅದು ಕೂಡ ಸ್ವಲ್ಪ ವೀಕ್ ಆಗ್ತಾ ಇರುತ್ತೆ. ಬಟ್ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವ್ರು ಏನು ಮಾಡಿದ್ರು, ಸಬ್ಸಿಡರಿ ಅಲೈನ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸಬ್ಸಿಡರಿ ಅಲೈನ್ಸ್ ಸ್ಟಾರ್ಟ್ ಮಾಡಿದ್ಯಾರು, ಇಲ್ಲಿ ನಮಗೆ ಲಾರ್ಡ್ ವೆಲೆಸ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸಬ್ಸಿಡರಿ ಅಲೈನ್ಸಲ್ಲಿ ಕಂಡೀಷನ್ಸ್ ಏನೇನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ನೋಡಿ. ಇಂಡಿಯನ್ ಕಿಂಗು ಇವ್ರೇನು ಮಾಡ್ಕೋಬೇಕು, ಬ್ರಿಟಿಷ್ ಆರ್ಮಿನ ಅವರ ಕಿಂಗ್ಡಮಲ್ಲಿ ಇಟ್ಕೊಂಡಿರಬೇಕು. ಈಗ ಮರಾಠಾಸ್ ಅವರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಮರಾಠಾಸ್ ಅವರು ಬ್ರಿಟಿಷ್ ಆರ್ಮಿನ ಮರಾಠಾಸಲ್ಲಿ ಇಟ್ಕೊಂಡಿರಬೇಕು.
ಹಾಗೂ ಇವ್ರೇನು ಮಾಡ್ಕೋಬೇಕು ಅಂತಂದರೆ ಯಾವುದೇ ಥರದ ಎಕ್ಸ್ಪೆನ್ಸಸ್ ಇರುತ್ತಲ್ಲ ಈ ಬ್ರಿಟಿಷ್ ಆರ್ಮಿದು ಆ ಎಲ್ಲ ರೆವೆನ್ಯೂನು ಕೂಡ ಸೋಲ್ಜರ್ಸ್ನೆಲ್ಲ ಸೇರಿರೋಂಗೆ ಎಲ್ಲ ಅಮೌಂಟು ಕೂಡ ಅಲ್ಲಿ ಇರುವಂಥ ಕಿಂಗ್ಗೆ ಕೊಡಬೇಕು. ನೋಡಿ, ಬೇರೆಯವ್ರ ಆರ್ಮಿನ ನಾವು ಇಟ್ಕೋಬೇಕು, ಅದ್ರ ಜೊತೆಗೆ ನಾವೇ ಅವ್ರ ಆರ್ಮಿಗೂ ಕೂಡ ಪೇ ಮಾಡ್ಕೋಬೇಕು. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಆರ್ಮಿ ನಮಗೆ ಅಟ್ಯಾಕ್ ಮಾಡುತ್ತೆ. ಈ ಥರದಿತ್ತು ಸಬ್ಸಿಡರಿ ಅಲಯನ್ಸು. ನೆಕ್ಸ್ಟು ಕಿಂಗು ಬ್ರಿಟಿಷಿಗೆ ಒಂದು ರೆಸಿಡೆಂಟ್ ಕೊಡಬೇಕಾಗಿತ್ತು ಕೋರ್ಟಲ್ಲಿ. ಅಂತಂದರೆ ಯಾವುದೇ ಥರದ್ದು ಗ್ಯಾದರಿಂಗು ಕೋರ್ಟಲ್ಲಿ ಏನಾದ್ರು ಡಿಸಿಷನ್ ತೊಗೋಬೇಕು ಅಂತಂದರೆ ಅವರು ಕೋರ್ಟ್ ಅಂತಂದ್ರೆ ಏನು, ಇಲ್ಲಿ ಕಿಂಗ್ ಇರ್ತಾರೆ ಮತ್ತು ಬೇರೆ ಎಲ್ಲ ಮಿನಿಸ್ಟರ್ಸ್ ಇರ್ತಾರಲ್ಲ, ಇದರಲ್ಲಿ ಬ್ರಿಟಿಷವ್ರಿಗೂ ಕೂಡ ಒಂದು ಪ್ಲೇಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಕಿಂಗ್ ಕುಡ್ ನಾಟ್ ಅಪಾಯಿಂಟ್ ಎನಿ ಅದರ್ ಯುರೋಪಿಯನ್ಸ್ ವಿತೌಟ್ ದ ಪರ್ಮಿಷನ್ ಆಫ್ ಬ್ರಿಟಿಷ್. ಯಾಕೆ ಅಂತ ನಾವು ಇವಾಗಲೇ ಮುಂಚೆ ಎಕ್ಸ್ಪ್ಲನೇಷನಲ್ಲಿ ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಪಾಯಿಂಟ್ ಏನು, ಇನ್ ಆರ್ಡರ್ ಟು ಎಂಟರ್ ಎನಿ ಅಗ್ರಿಮೆಂಟ್ ಆರ್ ಪ್ಯಾಕ್ಟ್, ಯಾವುದೇ ಥರದ ಅಗ್ರಿಮೆಂಟ್ನ ಏನಾದ್ರು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಂದರೆ ಗವರ್ನರ್ ಜನರಲ್ಲಿನ ಪರ್ಮಿಷನ್ನು ಕಂಪಲ್ಸರಿಯಾಗಿ ಇರ್ತಾಯಿತ್ತು. ಜೊತೆಗೆ ಈ ಥರ ಎಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೆ ಕಂಪನಿ ಏನು ಮಾಡ್ತಾಯಿತ್ತು ಅಂತಂದರೆ ಒಂದು ಪ್ರೊಟೆಕ್ಷನ್ನ ಪ್ರೊವೈಡ್ ಮಾಡ್ತಾಯಿತ್ತು. ಸೊ ಓವರಾಲ್ ಆಗಿ ಒಂದು ಸರ್ಕಲ್ ಥರ ಇತ್ತು. ಇದೊಂದು ಸಬ್ಸಿಡರಿ ಅಲಯನ್ಸ್ ಆಗಿತ್ತು. ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ, ಈ ಪಾರ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆನ್ಸರ್ ಮಾಡ್ಕೊಳ್ಳೋದಕ್ಕೆ. ಯಾಕೆ ಅಂತಂದರೆ ಬ್ರಿಟಿಷ್ ನೋಡಿ ಕುಡ್ ಪ್ಲೇಸ್ ಇಂಡಿಯನ್ ಸ್ಟೇಟ್ ಅಂಡರ್ ದೇರ್ ಕಂಟ್ರೋಲ್ ಥ್ರೂ ದ ಪಾಲಿಸಿ ಆ್ಯಂಡ್ ಮೇಂಟೈನ್ ದ ಆರ್ಮಿ. ಇದರಿಂದ ಆರ್ಮಿನ ಇಡೋದಕ್ಕಾಗಲಿ ಅಥವಾ ಒಂದು ಟೆರಿಟರಿನ ನೋಡ್ಕೊಳ್ಳೋದಾಗಿ ಇಲ್ಲಿ ತುಂಬ ಈಸಿ ಆಗ್ತಾಯಿತ್ತು. ಇದರಿಂದ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ತುಂಬ ಜಾಸ್ತಿ ಆಗ್ತಾಯಿತ್ತು. ಇಂಪಾರ್ಟೆಂಟ್ ಅಂತ ಯಾಕಂದೆ ಅಂತಂದರೆ ಇಲ್ಲಿ ನೋಡಿ, ಹೈದ್ರಾಬಾದ್ ಸ್ಟೇಟ್ ವಾಸ್ ದ ಫಸ್ಟ್ ಸ್ಟೇಟ್ ಟು ಎಂಟರ್ ದಿಸ್ ಅಗ್ರಿಮೆಂಟ್. ಸೊ ಸಬ್ಸಿಡರಿ ಅಲಯನ್ಸು ಸೈನ್ ಮಾಡಿರೋವಂಥ ಫಸ್ಟ್ ಸ್ಟೇಟ್ ಯಾವುದು ಅಂತ ಕೇಳಿದ್ರೆ ಹೈದ್ರಾಬಾದ್ ಆಗಿರುತ್ತೆ. ಈ ಪಾಯಿಂಟ್ನ ನೋಟ್ ಮಾಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಸೆಕೆಂಡ್ ಆಂಗ್ಲೋ ಮರಾಠಾ ವಾರು. ಸೆಕೆಂಡ್ ಆಂಗ್ಲೋ ಮರಾಠಾ ವಾರ್ನ ಇವಾಗಲೇ ನೋಡ್ಕೊಂಡಿದ್ವಿ. ಪೇಶ್ವಾ ಬಾಜಿರಾವ್ ಹೋಗ್ಬಿಟ್ಟು ಅಲ್ಲಿ ಪೇಶ್ವಾ ಬಾಜಿರಾವ್ ಟು ಹೋಗ್ಬಿಟ್ಟು ವಿಠೋಜಿನ ಸಾಯಿಸ್ಬಿಟ್ಟಿದ್ರು. ಅದಾದಮೇಲೆ ಒಂದು ಸ್ವಲ್ಪ ನಡೀತಾ ಇತ್ತು. ಟ್ರೀಟಿ ಆಫ್ ಬಸೈನ್ನ ಸೈನ್ ಮಾಡಿಕೊಂಡ್ರು. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ಚಿಕ್ಕದಾಗಿ ಸಮರಿ ಮಾಡಿ ಕೊಟ್ಟಿದ್ದಾರೆ, ಬಟ್ ನಾವು ಕಂಪ್ಲೀಟಾಗಿ ಅದನ್ನು ನೋಡ್ಕೊಂಡಿದ್ದೀವಿ. ಸೊ ಇದರಲ್ಲಿ ಏನಾಯಿತು ಅಂತಂದರೆ ಇಲ್ಲಿ ಸೆಕೆಂಡ್ ಆಂಗ್ಲೋ ಮರಾಠಾ ವಾರಲ್ಲಿ ಟ್ರೀಟಿ ಆಫ್ ಬಸೈನ್ನ ಸೈನ್ ಮಾಡ್ಕೊಂಡಿದ್ರು. ಬ್ರಿಟಿಷ್ ಅವರಲ್ಲಿ ಪ್ರೆಸೆಂಟ್ ಇರೋದ್ರಿಂದ ಬ್ರಿಟಿಷ್ ಅವರು ಇಲ್ಲಿ ಟ್ರೀಟಿ ಆಫ್ ಬಸೈನ್ನ ಸೈನ್ ಮಾಡ್ಕೊಂಡಿದ್ರು. ಅದಾದಮೇಲೆ ಫೈಟ್ ಮಾಡಿಕೊಂಡು 3 ಟ್ರೀಟಿನ ಸೈನ್ ಮಾಡ್ಕೊಂಡಿದ್ರು ಅಂತ ನಾವು ಇದನ್ನು ನೋಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬರುವಂಥದ್ದು ನಮಗೆ ಥರ್ಡ್ ಆಂಗ್ಲೋ ಮರಾಠಾ ವಾರ್. ಇದರಲ್ಲಿ ಮರಾಠಾಸ್ ಫ್ಯಾಮಿಲೀಸ್ ಟ್ರೈಡ್ ದೇರ್ ಬೆಸ್ಟ್ ಟು ಪ್ರೊಟೆಕ್ಟ್ ದೇರ್ ಇಂಡಿಪೆಂಡೆನ್ಸ್. ಬಟ್ ಇದರಲ್ಲಿ ಏನಾಗ್ತಾಯಿತ್ತು ಅಂತಂದರೆ ನಾವು ನೋಡ್ಕೊಂಡಿರೋಂಗೆ ಇದರಲ್ಲಿ ಪೇಶ್ವಾಶಿಪ್ನ ಕಂಪ್ಲೀಟಾಗಿ ಮುಗಿಸ್ಬಿಟ್ರು. ಪೇಶ್ವಾಶಿಪ್ನ ಕಂಪ್ಲೀಟಾಗಿ ಎಂಡ್ ಮಾಡಿಬಿಟ್ರು. ಮರಾಠಾಸು ಕೂಡ ಇಲ್ಲಿಂದ ಕಂಪ್ಲೀಟಾಗಿ ಮುಗಿದೋಗ್ಬಿಟ್ಟಿತ್ತು. ರೀಸನ್ ಏನಿತ್ತು ಥರ್ಡ್ ಆಂಗ್ಲೋ ಮರಾಠಾ ವಾರ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಂತಂದರೆ ಚಾರ್ಟರ್ ಆ್ಯಕ್ಟ್ ಒಂದು ಬೇಸಿಕ್ ರೀಸನ್ ಆಗ್ತಾಯಿತ್ತು, ಹಾಗೂ ಪಿಂಡಾರೀಸು ಕೂಡ ಒಂದು ಮೇನ್ ರೀಸನ್ ಇದ್ದರು. ಅದಕ್ಕೋಸ್ಕರ ಏನು ಮಾಡಿದ್ರು ಅಂತಂದರೆ ಥರ್ಡ್ ಆಂಗ್ಲೋ ಮರಾಠಾ ವಾರ್ ಫೈಟ್ ಮಾಡಿದ್ರು. ಇದರಲ್ಲಿ 3 ಟ್ರೀಟಿನ ಸೈನ್ ಮಾಡಿಕೊಂಡ್ರು. ಕಂಪ್ಲೀಟಾಗಿ ಪೇಶ್ವಾ ಸರೆಂಡರ್ ಆದರು. ಮರಾಠಾ ಕನ್ಫೆಡರಸಿನ ಡಿಸಾಲ್ವ್ ಮಾಡಿಬಿಟ್ರು. ಪೇಶ್ವಾಶಿಪ್ನ ಅಬಾಲಿಷ್ ಮಾಡಿಬಿಟ್ರು. ಸೊ ಇದಾದಮೇಲೆ ಏನಾಯಿತು ಅಂತಂದರೆ ತುಂಬ ಚಿಕ್ಕದಾಗಿಯೇ ಉಳ್ಕೊಂಡ್ಬಿಟ್ಟಿತ್ತು. ತುಂಬ ಚಿಕ್ಕದಾಗಿ ಇದು ಟೆರಿಟರಿ ಪೇಶ್ವಾಸ್ ಅವ್ರದ್ದು ಉಳ್ಕೊಂಡ್ಬಿಟ್ಟಿತ್ತು ಅಂತಂದರೆ ಮರಾಠಾಸು ತುಂಬ ಚಿಕ್ಕದಾಗಿ ಉಳ್ಕೊಂಡ್ಬಿಟ್ಟಿತ್ತು. ಸೊ ಇದನ್ನು ಕಂಪ್ಲೀಟಾಗಿ ನಾವು ನೋಡ್ಕೊಂಡಿದ್ದೀವಿ. ಸೊ ಈ ವಿಡಿಯೋಲ್ಲಿ ಇಷ್ಟೇ ಸಾಕು. ಸೊ ನೀವು ಕಂಪ್ಲೀಟಾಗಿ ನೋಡ್ಕೊಂಡಿದ್ರೆ #ಮರಾಠ ಅಂತ ಬರೆದ್ಬಿಟ್ಟಿರಿ ಕಮೆಂಟ್ ಸೆಕ್ಷನಲ್ಲಿ. ಅಟ್ಲೀಸ್ಟ್ ನೀವು ಫುಲ್ ವಿಡಿಯೋ ನೋಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ಸೊ ನೀವೇನಾದ್ರು ಸಪೋರ್ಟ್ ಮಾಡಬೇಕು ಅಂತಂದರೆ ಗೂಗಲ್ ಪೇ ಲಿಂಕ್ ಕೊಟ್ಟಿದ್ದೀನಿ. ವಾಲಂಟರಿ ಕಾಂಟ್ರಿಬ್ಯೂಷನ್ ನೀವೇನು ಮಾಡಬೇಕು ಅಂತಂದ್ರೂ ಕೂಡ ಆ ಲಿಂಕಿಗೆ ನೀವು ವಾಲಂಟರಿ ಕಾಂಟ್ರಿಬ್ಯೂಷನ್ ಮಾಡ್ಕೋಬೋದು. ಸೊ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ಲೇಟೆಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬರ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ. ಇದರ ಪಾರ್ಟ್ 2 ಅಲ್ಲಿ ನಾವು ನೆಕ್ಸ್ಟು ಸಿಖ್ ವಾರ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಆ ಟೈಮಲ್ಲಿ 2ನೇ ಪಾರ್ಟಲ್ಲೇ ನಮಗೆ ಇದು ಕಂಪ್ಲೀಟಾಗಿ ಈ ಚಾಪ್ಟರೇ ಮುಗಿದೋಗ್ಬಿಟ್ಟಿರುತ್ತೆ.